Something new I have discovered. Arunachala. ಮೊದಲಿಗೆ ಶ್ರೀ ಹರಿ ಮತ್ತು ಚೇತನಾರವರಿಂದ ಕಥಕ್ ನೃತ್ಯ ಅವರ ಒಂದು ಕಿರುಪರಿಚಯ. ಹರಿ ಮತ್ತು ಚೇತನಾರವರು ಗುರು ಗೀತಾಂಜಲಿ ಲಾಲ್ ಅವರಿಂದ ಕಥಕ್ ನೃತ್ಯದ ದೀಕ್ಷೆಯನ್ನು ಪಡೆದಿರುತ್ತಾರೆ. ಭಾರತಿ ವಿಲ್ಲಾಲ್ ವೈಭವಿ ಶೋಶಿಪುರ ಅವರೊಂದಿಗೆ ನೃತ್ಯವನ್ನು ಆರಂಭಿಸಿ ಕುಮುದಿನಿ ಲಖಿಯಾ ಹರಿ ಅವರು ಗುರುಗಳ ಸಮರ್ಥ ಮಾರ್ಗದರ್ಶನದಲ್ಲಿ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಮತ್ತು ಕೊರಿಯೋಗ್ರಫಿಯಿಂದ ಪದವಿಯನ್ನು ಪಡೆದಿರುತ್ತಾರೆ. ಶ್ರೀಮತಿ ಮಾಯಾರಾವ್ ಹಾಗೂ ಇನ್ನೂ ಇಬ್ಬರು ತಮ್ಮ ಗುರುಗಳನ್ನು ತಮ್ಮ ಜೀವನದ ಶ್ರೇಷ್ಠ ಗುರುಗಳೆಂದು ಆಶೀರ್ವಾದವನ್ನು ಪರಿಗಣಿಸಿರುತ್ತಾರೆ. ಹರಿ ಮತ್ತು ಚೇತನಾರವರ ಸೃಜನಾತ್ಮಕ ಮನಸ್ಸುಗಳು ಒಂದಾಗುವಂತಿತ್ತು. ವರ್ಷಗಳು ಕಳೆದಂತೆಯೇ ಅವರ ತರಬೇತಿ, ಜ್ಞಾನದ ಬಾಯಾರಿಕೆ, ಕಲೆಯ ಬಗೆಗೆ ಆಳವಾದ ತಿಳುವಳಿಕೆ ತೀಕ್ಷ್ಣವಾಗಿ ಬೆಳೆಯಿತು. ಇದರಿಂದ ನೂಪುರ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಪ್ರಾರಂಭವಾಯಿತು. ಹರಿ ಮತ್ತು ಚೇತನಾರವರು ಸ್ಫೂರ್ತಿದಾಯಕ ನೃತ್ಯಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ಇಂಡೋನೇಷ್ಯಾ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಸಿಂಗಪೂರ್, ಥೈಲ್ಯಾಂಡ್, ಮಲೇಷಿಯಾ, ಸೌದಿ ಅರೇಬಿಯಾ ಮತ್ತು ಹಲವಾರು ಪ್ರಖ್ಯಾತ ರಂಗಮಂದಿರಗಳಲ್ಲಿ ಪ್ರದರ್ಶನಗಳನ್ನು ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರು ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಮತ್ತು ಬೆಂಗಳೂರಿನ ದೂರದರ್ಶನದ ಎ ಗ್ರೇಡೆಡ್ ಕಲಾವಿದರೂ ಹೌದು. ಸುನಿಲ್ ಕುಮಾರ್ ದೇಸಾಯಿರವರ ನಿರ್ದೇಶನದ ಪ್ರಾದೇಶಿಕ ಕನ್ನಡ ಚಲನಚಿತ್ರ ಪರ್ವದಲ್ಲಿ ನಟಿಸಿದ್ದಾರೆ. ಇತ್ತೀಚೆಗೆ ಲೆನಿನ್ ರಾಜೇಂದ್ರನ್ ನಿರ್ದೇಶನದ ರಾಜಾ ರವಿವರ್ಮರವರ ಜೀವನ ಚರಿತ್ರೆಯ ಐತಿಹಾಸಿಕ ಮಲಯಾಳಂ ಚಲನಚಿತ್ರದಲ್ಲಿ ನಟಿಸಿ ನೃತ್ಯ ಸಂಯೋಜನೆಯನ್ನು ಮಾಡಿದ್ದಾರೆ. ಕಲಾ ಪ್ರಕಾರಕ್ಕೆ ಇವರ ಕೊಡುಗೆ ಅಮೂಲ್ಯ. ನಾಟ್ಯ ಲಕ್ಷಣ ಅಕಾಡೆಮಿ ಪ್ರಶಸ್ತಿಯನ್ನು ವಿದೇಶಾಂಗ ಕಾರ್ಯದರ್ಶಿ ಎ.ಪಿ. ವೆಂಕಟೇಶ್ ರವರಿಂದ ಪ್ರದಾನಪಡಿಸಿದ್ದಾರೆ. ಅತ್ಯುತ್ತಮ ನೃತ್ಯ ದಂಪತಿ ಪ್ರಶಸ್ತಿ, ಕಥಕಳಿ ಮತ್ತು ಕಲೆಗಾಗಿ ಬೆಂಗಳೂರು ಕ್ಲಬ್ ರಸರಂಜನಿ ಪ್ರಶಸ್ತಿ, ಶಿವಪ್ರತಿಷ್ಠಾನ ಪ್ರಶಸ್ತಿ, ನೃತ್ಯ ಕೌಮುದಿ ಪ್ರಶಸ್ತಿ, ಆಂಧ್ರಪ್ರದೇಶ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಸಹ ಗಳಿಸಿದ್ದಾರೆ. ಈಗ ಹರಿ ಮತ್ತು ಚೇತನಾರವರಿಂದ ಅಮೋಘವಾದ ಕಥಕ್ ನೃತ್ಯ. ನಮೋ ರಮಣ. ಕಥಕ್ ಎಂದರೆ ಕಥೆಯನ್ನು ಹೇಳುವುದು. ನೃತ್ಯದ ಮೂಲಕ ಕಥೆಯನ್ನು ಹೇಳುವುದು ಕಥಕ್ ನೃತ್ಯ. ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಪದ್ಧತಿ ಕಥಕ್ ಎನಿಸಿಕೊಳ್ಳುತ್ತದೆ. ಯಾವುದೇ ಕಾರ್ಯಕ್ರಮ ವಿಘ್ನವಿಲ್ಲದೆ ನಡೆಯಲು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಘ್ನೇಶ್ವರನನ್ನು ಪ್ರಾರ್ಥಿಸುವುದು ನಮ್ಮ ಸಂಪ್ರದಾಯ. ಆದ್ದರಿಂದ ಇಂದಿನ ಕಾರ್ಯಕ್ರಮವನ್ನು ನಾವು ಗಣೇಶನನ್ನು ಪ್ರಾರ್ಥಿಸುವ ಮೂಲಕ ಪ್ರಾರಂಭಿಸೋಣ. ಮೊದಲನೆಯ ನೃತ್ಯ ಗಣೇಶ ಸ್ತುತಿ. ಗುರು ರಮಣರ ರೂಪದಲ್ಲಿ ಗಣೇಶನನ್ನು ಪ್ರಾರ್ಥಿಸೋಣ. ರಮಣನು ಅರುಣಾಚಲಗಿರಿಯ ಮಾನವ ಸ್ವರೂಪ. ಹೇಗೆ ಎಲ್ಲವೂ ಒಂದೇ ಶಕ್ತಿ ಎಂದು ನಾವು ನಂಬುತ್ತೇವೋ, ಈ ಅರುಣಾಚಲ ರಮಣನು ಗಜಮುಖನಾಗಿ ಬಂದು ನಮ್ಮನ್ನು ಕಾಯಲು ಬೇಡುತ್ತಾರೆ ನರ್ತಕರು. ಈ ಗಜಮುಖನ ಕೃಪೆಯಿಂದ ನಾದ, ಕಾವ್ಯ ಭಕ್ತನ ಜಿಹ್ವೆಯಲ್ಲಿ ಉದಯಿಸಿದೆ ಎಂದು ಹೇಳಿ ರಮಣ ಗೀತೆಗೆ ನೃತ್ಯವನ್ನು ಮಾಡಿಸುತ್ತಿದೆ. ಸಾಧುಓಂ ಸ್ವಾಮಿಯವರ ಈ ರಚನೆ, ಕನ್ನಡ ಅನುವಾದ ಡಾಕ್ಟರ್ ಶಾರದಾ ನಟರಾಜನ್ ಅವರದು, ಸಂಗೀತ ಶ್ರೀಮತಿ ಸುಲೋಚನಾ ನಟರಾಜನ್, ಕಥಕ್ ಜತಿಯನ್ನು ಸಂಯೋಜಿಸಿದವರು ಶ್ರೀ ಜಗದೀಶ್ ಅವರು, ರಾಗ ಹಂಸಧ್ವನಿ, ಆದಿತಾಳ. ರಮಣ ಜ್ಞಾನ ಶಿವ ಗಿರಿಯೇ ನೀನು. ಗುರು ರಮಣ ಜ್ಞಾನ ಶಿವ ಗಿರಿಯೇ ನೀನು. ಗಜಮುಖನಾಗಿ ಬಂದು ಗಜಮುಖನಾಗಿ ಬಂದು ಗಜಮುಖನಾಗಿ ಬಂದು ಕರುಣಿಸಿ ಕಾಯೋ.
ಗುರು ರಮಣ ಜ್ಞಾನ ಶಿವ ಗಿರಿಯೇ ನೀನು. ಗುರು ರಮಣ ಜ್ಞಾನ ಶಿವ ಗಿರಿಯೇ ನೀನು. ಗಜಮುಖನಾಗಿ ಬಂದು ಕರುಣಿಸಿದಾಯೋ. ಗಜಮುಖನಾಗಿ ಬಂದು ಕರುಣಿಸಿದಾಯೋ. ಗುರು ರಮಣ ಜ್ಞಾನ ಶಿವ ಗಿರಿಯೇ ನೀನು. ಗಜಮುಖನಾಗಿ ಬಂದು ಕರುಣಿಸಿದಾಯೋ. ಗುರು ರಮಣ ಜ್ಞಾನ ಶಿವ ಗಿರಿಯೇ ನೀನು. ಗಜಮುಖನಾಗಿ ಬಂದು ಕರುಣಿಸಿದಾಯೋ. ಗುರು ರಮಣ ಮೂರ್ತಿ ಶ್ರೀಪಾದ ಕಣ್ಣಿಗೊತ್ತಿ ಹೃದಯದಲ್ಲಿ ಧ್ಯಾನ ಮಾಡುವ. ಸತ್ಕೃಪೆಯಿಂದ ನಾದ ಸತ್ಕೃಪೆಯಿಂದ ನಾದ ಕಾವ್ಯ. ಸತ್ಕೃಪೆಯಿಂದ ನಾದ ಕಾವ್ಯ ದೀನನ ಜಿಹ್ವೆಯಲ್ಲಿ ಉದಯಿಸಿ. ಸತ್ಕೃಪೆಯಿಂದ ನಾದ ಕಾವ್ಯ ದೀನನ ಜಿಹ್ವೆಯಲ್ಲಿ ಉದಯಿಸಿ. ರಮಣ ಗೀತೆ ಪಾಡಲು ಕೋರೆದು. ರಮಣ ಗೀತೆ ಪಾಡಲು ಕೋರೆದು. ಗಜಮುಖನಾಗಿ ಬಂದು ಕರುಣಿಸಿದಾಯೋ. ಗಜಮುಖನಾಗಿ ಬಂದು ಕರುಣಿಸಿದಾಯೋ. ಸತ್ಕೃಪೆಯಿಂದ ನಾದ ಕಾವ್ಯ ದೀನನ ಜಿಹ್ವೆಯಲ್ಲಿ ಉದಯಿಸಿ. ರಮಣ ಗೀತೆ ಪಾಡಲು ಕೋರೆದು. ಗಜಮುಖನಾಗಿ ಬಂದು ಕರುಣಿಸಿದಾಯೋ. ಗಬ ಗಬನಿ ಬಗರಿ ಸರಿ ಗರಿ ಗಗ ಗರಿ ಗಬ ಪಾಪ ಗಬನಿ ಹನಿ ರೇ 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 ಸರಿ ಗರಿ ಗ ಗರಿ ಸನಿ ಪನಿ ಸರಿ ಸರಿ ರಿ ಸನಿ ಪಗರಿ ಗಬನಿ ಸ ಗಬನಿ ಸ ಪಾನಿ ಸರಿ ಗರಿ ಗ ಗರಿ ಸನಿ ಪನಿ ಸರಿ ಸರಿ ರಿ ಸನಿ ಪಗರಿ ಗಬನಿ ಸ ಗಬನಿ ಸ ಪಾನಿ ಸರಿ ಗರಿ ಗ ಗರಿ ಸನಿ ಪನಿ ಸರಿ ಸರಿ ರಿ ಸನಿ ಪಗರಿ ಗಬನಿ ಸ ಗಬನಿ ಸ ಪಾನಿ ಸ. ಗುರು ರಮಣ ಮೂರ್ತಿ ಶ್ರೀಪಾದ ಕಣ್ಣಿಗೊತ್ತಿ ಹೃದಯದಲ್ಲಿ ಧ್ಯಾನ ಮಾಡುವ. ಗುರು ರಮಣ ಮೂರ್ತಿ ಶ್ರೀಪಾದ ಕಣ್ಣಿಗೊತ್ತಿ ಹೃದಯದಲ್ಲಿ ಧ್ಯಾನ ಮಾಡುವ. ಗುರು ರಮಣ ಮೂರ್ತಿ ಶ್ರೀಪಾದ ಕಣ್ಣಿಗೊತ್ತಿ ಹೃದಯದಲ್ಲಿ ಧ್ಯಾನ ಮಾಡುವ. ಧಿನ ಧಿನ ಧಿ ಧಿನ 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 ಧಿ ಧಿನ ಥೈ ಧಿನ ಧಿನ ಧಿ ಧಿನ 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 ಧಿ ಧಿನ ಥಿ ಧಿನ ಧಿ ಧಿನ ಧಿನ ಧಿ ಧಿನ ಥೈಯ ಥೈಯ ಧಿನ ಧಿ ಧಿನ ಧಿನ ಧಿ ಧಿನ ಥೈಯ ಥೈಯ ಥ ಥೈ ಥೈ ತ ಥ ಥೈ ಥೈ ತ ಆ ಥೈ ಥೈ ತ ಥ ಥೈ ಥೈ ತ ಥ ಥೈ ಥೈ ತ ಥ ಥೈ ಥೈ ತ ಆ ಥೈ ಥೈ ತ ಜಗತಾನ ಜಗತ ಜಗತ ಗದಿಗಿನ ಕತಾನ ಗದಿಗಿನ ಜಗತ್ತ ಜಗತ 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 ಗದಿಗಿನ ಧಾನ ಧಾನ ಧಾ ಗದಿಗಿನ ಧಾನ ಧಾನ ಧಾ ಗದಿಗಿನ ಧಾನ ಧಾನ ಧಾ ಜಗತಾನ ಜಗತ ಜಗತ ಗದಿಗಿನ ಕತಾನ ಗದಿಗಿನ ಜಗತ್ತ ಜಗತ 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 ಗದಿಗಿನ ಧಾನ ಧಾನ ಧಾ ಗದಿಗಿನ ಧಾನ ಧಾನ ಧಾ ಗದಿಗಿನ ಧಾನ ಧಾನ ಧಾ ಜಗತಾನ ಜಗತ ಜಗತ ಗದಿಗಿನ ಕತಾನ ಗದಿಗಿನ ಜಗತ್ತ ಜಗತ 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 ಗದಿಗಿನ ಧಾನ 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 ಧಾ ಗದಿಗಿನ ಧಾನ 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 ಧಾ ಗದಿಗಿನ ಧಾನ 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 ಧಾ. ಗುರು ರಮಣ ಜ್ಞಾನ ಶಿವ ಗಿರಿಯೇ ನೀನು. ಗುರು ರಮಣ
ಕರುಣಿಸಿ ಕಾಯೋ ಗಜಮುಖನಾಗಿ ಬಂದು ಕರುಣಿಸಿ ಕಾಯೋ ಗುರು ರಮಣ ಜ್ಞಾನ ಶಿವ ಗಿರಿಯೇ ನೀನು ಗಜಮುಖನಾಗಿ ಬಂದು ಕರುಣಿಸಿ ಕಾಯೋ ಗುರು ರಮಣ ಜ್ಞಾನ ಶಿವ ಗಿರಿಯೇ ನೀನು ಗಜಮುಖನಾಗಿ ಬಂದು ಕರುಣಿಸಿ ಕಾಯೋ ಗುರು ರಮಣ ಮೂರ್ತಿ ಶ್ರೀಪಾದ ಕಣ್ಣಿಗೊತ್ತಿ ಹೃದಯದಲ್ಲಿ ಧ್ಯಾನ ಮಾಡುವ ಮುಂದಿನ ನೃತ್ಯ ಶಿವಸ್ತುತಿ ಶಿವಾಂಜಲಿ. ಮಗನನ್ನು ನೆನೆದರೆ ತಂದೆಯನ್ನು ನೆನೆಯಲೇಬೇಕಲ್ವೇ? ಶಿವಾಂಜಲಿ ಮಹಾದೇವನ ಗುಣಗಾನ ಮಾಡುವ ನೃತ್ಯ. ಶಿವನ ಅಂಶವು ಎಲ್ಲ ಮಂಗಳಕರ ವಿಷಯಗಳಲ್ಲೂ ಸುಂದರವಾಗಿ ಹೊರಹೊಮ್ಮುತ್ತದೆ. ಸತ್ಯಂ ಶಿವಂ ಸುಂದರಂ. ಸತ್ಯ, ಒಳಿತು, ಸೌಂದರ್ಯ ಇದೆಲ್ಲವೂ ಶಿವನೇ, ಶಿವನ ಅಂಶವೇ, ದೈವೀ ಅಂಶ. ಶಿವಲಿಂಗ ಮತ್ತು ಶಿವನ ಅನೇಕ ಅಂಶಗಳಾದ ಸೃಷ್ಟಿ, ಸ್ಥಿತಿ, ಲಯ, ಮರೆಮಾಚುವಿಕೆ, ಬಹಿರಂಗಪಡಿಸುವುದು ಇದೆಲ್ಲನೂ ಮಹಾದೇವನೇ ಎಂದು ಈ ಕೃತಿಯಲ್ಲಿ ವಿವರಿಸಲಾಗಿದೆ. ತ್ರಿನೇತ್ರನು, ನೀಲಕಂಠನು, ಅರ್ಧನಾರೀಶ್ವರನು, ನಟರಾಜಮೂರ್ತಿಯಾದ ಆ ಶಿವನಿಗೆ ಲಯಬದ್ಧವಾದ ಕಾಲ್ಚಳಕ, ಸುಂದರ ಲಾಲಿತ್ಯ ನೃತ್ಯ, ತ್ವರಿತ ತಿರುಗುವಿಕೆಗಳನ್ನು ಕೂಡಿದ ಈ ಸುಂದರವಾದ ನೃತ್ಯದ ಮೂಲಕ ತಮ್ಮ ಸಮರ್ಪಣೆಯನ್ನು ಅರ್ಪಿಸುತ್ತಿದ್ದಾರೆ. ಈ ಕೃತಿಯ ಮೂಲಕ ಕಲಾವಿದರು ತಮ್ಮ ತನು ಮನ ಆತ್ಮವನ್ನು ಆ ಮಂಗಳಕರನಾದ ಶಿವನಿಗೆ ಶರಣಾಗುವ ಒಂದು ಪ್ರಯತ್ನವನ್ನು ಮಾಡಿ ನಮ್ಮೆಲ್ಲರನ್ನೂ ಸಹ ಅದರಲ್ಲಿ ಭಾಗಿಯಾಗಲು ಒಂದು ಅವಕಾಶ ನೀಡಿದ್ದಾರೆ. ಕಲಾರಸಿಕರೇ, ಶಿವಾಂಜಲಿ ನಿಮ್ಮ ಮುಂದೆ ಪ್ರಸ್ತುತಿ. ಇದರ ರಚನೆ ಹರಿ ಮತ್ತು ಚೇತನ. Shivanjali. Lord Shiva is the god of love. His grace is boundless. He is the savior and the guru. He is the consort of Uma. He is Satyam, Shivam, Shubham, Sundaram, Kantam, the bestower of eternal bliss, knowledge and immortality. The wearing of the crescent moon on his head indicates that he has controlled the mind perfectly. The flow of Ganga represents the nectar of immortality. Wearing the skin of the elephant denotes that he has controlled pride. Sitting on the tiger's skin indicates that he has conquered lust. Holding the deer on one hand indicates that he has removed chanchalata, or the tossing of the mind. His wearing of the serpent around the neck denotes wisdom and eternity. He is Trilochana, the three-eyed one, the eye of wisdom. The linga represents Advaita. Nandi, the bull that sits in front of the Shivalingam, represents Pranava. Shiva alone exists in himself. He is timeless, spaceless, birthless and deathless. The Shiva Shakti concept is enshrined in Ardhanarishwara. The dance of Lord Shiva frees the soul from the fetters of Maya and represents the rhythm
and movement of the world spirit. Lord Shiva is an embodiment of wisdom. He is the light of lights. He is the Param Jyoti and the Swayam Jyoti. Our salutations to the supreme light that shines in our hearts.
विभूषितवामभागम् नारायण प्रियमनङ्ग वन्दापहारम् वाराणसीपुरपतिम् भज विश्वनाथम् भज विश्वनाथम्। जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे शम्भुमीशानमीडे शम्भुमीशानमीडे। ओंकारं बिन्दुसंयुक्तम् नित्यं ध्यायन्ति योगिनः कामदं मोक्षदं चैव ओंकाराय नमो नमः।
त्रिकालाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन् महादेवाय नमः। महेश्वराय शशिशेखराय वामदेवाय विरूपाक्षाय शङ्कराय विष्णुवल्लभाय अम्बिकानाथाय श्रीकण्ठाय भक्तवत्सलाय त्रिलोकेशाय शिवाप्रियाय सदाशिवाय विश्वेश्वराय वीरभद्राय गणनाथाय गिरीशाय भर्गाय गिरिप्रियाय मृत्युञ्जयाय व्योमकेशाय चारुविक्रमाय रुद्राय दिगम्बराय सात्विकाय शुद्धविग्रहाय शाश्वताय मृणाय देवाय महादेवाय अव्यक्ताय हराय अनन्ताय तारकाय परमेश्वराय महादेवाय सदाशिवाय ॐ नमः शिवाय ॐ नमः ॐ त्र्यम्बकं यजामहे सुगन्धिं पुष्टिवर्धनम् उर्वारुकमेव बन्धनात् मृत्योर्मुक्षीयमामृतात् ॐ ह्रीं नमः शिवाय ॐ
ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸೋಣ. ಡಾಕ್ಟರ್ ಶಾರದಾರವರು ಮತ್ತು ಶ್ರೀ ಎನ್ ವೆಂಕಟೇಶ್ ದೇಶಪಾಂಡೆರವರು ಕಥಕ್ ನೃತ್ಯಗಾರರಿಗೆ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಸಂಸ್ಥೆಯ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ. ಮತ್ತೊಮ್ಮೆ ಹರಿ ಮತ್ತು ಚೇತನಾರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮುಂದಿನ ನೃತ್ಯ ಶ್ರೀಮತಿ ದೀಪಾ ಸುಧೀಂದ್ರರವರಿಂದ ಅವರ ಒಂದು ಪರಿಚಯ. ಗುರು ವಿದೂಷಿ ಶ್ರೀಮತಿ ದೀಪಾ ಸುಧೀಂದ್ರ ಲೀಲನಾಟ್ಯ ಕಲಾವೃಂದದ ಪೂಜ್ಯ ಭರತನಾಟ್ಯ ಗುರುಗಳಾದ ಮತ್ತು ನಿರ್ದೇಶಕರುಗಳೂ ಆದ ಶ್ರೀಮತಿ ಲೀಲಾವತಿ ಉಪಾಧ್ಯಾಯ ಮತ್ತು ಶ್ರೀ TS ನಾಗರಾಜ್ ಉಪಾಧ್ಯಾಯರವರ ಮಗಳು ಮತ್ತು ಶಿಷ್ಯೆಯೂ ಆಗಿರುತ್ತಾರೆ. ನಂತರ ಗುರು ಶ್ರೀಮತಿ ಸುನಂದಾದೇವಿ ಮತ್ತು ಗುರು ಶ್ರೀಮತಿ ರೂಪಶ್ರೀ ಮಧುಸೂದನ್ರವರ ಬಳಿ ನೃತ್ಯ ತರಬೇತಿಯನ್ನು ಪಡೆದು ಬಹುಮುಖ ವ್ಯಕ್ತಿತ್ವದ ಉತ್ತಮ ಕಲಾವಿದೆ ಎನಿಸಿಕೊಂಡಿದ್ದಾರೆ. ಶ್ರೀಮತಿ ದೀಪಾ ಸುಧೀಂದ್ರರವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಧ್ಯಯನ ಮಾಡಿ ನಂತರ ತಮ್ಮ ವಿದ್ವತ್ ಪರೀಕ್ಷೆಯನ್ನು ಪ್ರಥಮ ಶ್ರೇಣಿಯೊಂದಿಗೆ ಪೂರ್ಣಗೊಳಿಸುವುದಲ್ಲದೆ ತಮಿಳುನಾಡಿನ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಿಂದ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ತಮ್ಮ ಶಾಸ್ತ್ರೀಯ ಕಲಾ ಪ್ರಕಾರವನ್ನು ವರ್ಧಿಸಲು ನಟುವಾಂಗಂ ಮತ್ತು ಅಭಿನಯದ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿರುತ್ತಾರೆ. ಶ್ರೀಮತಿ ದೀಪಾ ಸುಧೀಂದ್ರರವರು ಬೆಂಗಳೂರಿನ ನಾಗರಬಾವಿಯಲ್ಲಿ 2018ರಲ್ಲಿ ಮಾರ್ಗಂ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕೇಂದ್ರವನ್ನು ಸ್ಥಾಪಿಸಿ ನೂರಾರು ನೃತ್ಯಾಕಾಂಕ್ಷಿಗಳಿಗೆ ನಾಟ್ಯ ಶಿಕ್ಷಣ ನೀಡುತ್ತಿದ್ದು ನೃತ್ಯ ಪರಂಪರೆಯನ್ನು ಬೆಳೆಸುವುದರಲ್ಲಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಕಲಾ ಸಮುದಾಯಕ್ಕೆ ಇವರ ಸಮರ್ಪಣೆ ಹಾಗೂ ನೃತ್ಯ ಪ್ರತಿಭೆಯನ್ನು ಗುರುತಿಸಿ ಬೆಂಗಳೂರಿನ ರಂಗಕಲಾ ವೇದಿಕೆ ಇವರಿಗೆ ಕಲಾರತ್ನ ಪ್ರಶಸ್ತಿ, ಬೆಂಗಳೂರಿನ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇವರು ಜಾನಪದ ಮತ್ತು ಸೆಮಿ ಕ್ಲಾಸಿಕಲ್ ಕಲಾ ಪ್ರಕಾರಗಳನ್ನು ಕಲಿಸುವಲ್ಲಿ ಪರಿಣತಿ ಹೊಂದಿದ್ದು ಎಲ್ಲ ವಯೋಮಾನದವರಿಗೆ ನೃತ್ಯ ಕಲಿಸುವಲ್ಲಿ ಅನುಭವವನ್ನು ಹೊಂದಿರುತ್ತಾರೆ. ಇವರು ತಮ್ಮ ವೃತ್ತಿ ಜೀವನದಲ್ಲಿ ಖಾಸಗಿ ನೃತ್ಯ ಶಾಲೆಗಳು, ಕಾಲೇಜುಗಳು ಮತ್ತು ವಯಸ್ಕರ ಶಿಕ್ಷಣ ಕೇಂದ್ರಗಳಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಸಹ ಕಾರ್ಯನಿರ್ವಹಿಸಿರುತ್ತಾರೆ. ಕರ್ನಾಟಕ ಸರ್ಕಾರವು KSEAB ಭರತನಾಟ್ಯ ಪರೀಕ್ಷೆಗೆ ಸಕ್ರಿಯ ಮಂಡಳಿ ಪರೀಕ್ಷಕರಾಗಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಣೆ ಸಲ್ಲಿಸಿರುತ್ತಾರೆ. ಇವರ ನೈತಿಕ ಮೌಲ್ಯಗಳು ಹುಟ್ಟುಹಾಕುವ ಹಾಗೂ ಭಾರತೀಯ ಶಾಸ್ತ್ರೀಯ ನೃತ್ಯವನ್ನು ಕಲಿಸುವಲ್ಲಿ ನಿಪುಣರಾಗಿದ್ದು ಪಟ್ಟು ಬಿಡದೆ ಫಲಿತಾಂಶ ಆಧಾರಿತ ಮತ್ತು ಎಲ್ಲ ಪಠ್ಯಕ್ರಮದ ಪ್ರಮುಖ ಹಂತಗಳಲ್ಲಿ ಸಾಧ್ಯವಾದಷ್ಟು ಉನ್ನತ ಗುಣಮಟ್ಟವನ್ನು ಸಾಧಿಸಲು ಸಮರ್ಪಿತರಾಗಿರುತ್ತಾರೆ. ಇವರು ಸದಾ ಉತ್ಸಾಹಿ ಹಾಗೂ ಕರ್ನಾಟಕ ಬೋರ್ಡ್, ಗಂಧರ್ವ, ಮಹಾರಾಷ್ಟ್ರ ಬೋರ್ಡ್ನಲ್ಲೇ ನಡೆಸುವ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಹೊಂದುವ ಸುಪ್ರಸಿದ್ಧ ಕಾರ್ಯಕ್ರಮಗಳಲ್ಲಿ ಆಕರ್ಷಕ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ರಮಣ ಮಹರ್ಷಿ ಸೆಂಟರ್ ಸಂಸ್ಥೆಯ ಪರವಾಗಿ ಗುರು ವಿದೂಷಿ ಶ್ರೀಮತಿ ದೀಪಾ ಸುಧೀಂದ್ರರವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ನಾವೀಗ ನೋಡೋಣ. ಭರತ ಮುನಿಯು ನಾಟ್ಯಶಾಸ್ತ್ರವನ್ನು ರಚಿಸಿ ನಮ್ಮೆಲ್ಲರಿಗೂ ಭರತನಾಟ್ಯದ ಶಾಸ್ತ್ರವನ್ನು ನೀಡಿದ್ದಾರೆ. ಭರತನಾಟ್ಯ ಪ್ರದರ್ಶನದಲ್ಲಿ ಅಭಿನಯ ಹಾಗೂ ನೃತ್ಯ ಎರಡಕ್ಕೂ ಪ್ರಾಧಾನ್ಯ ಪಡೆಯುತ್ತದೆ. ಈ ಪ್ರಸ್ತುತ ಮಾಡುವ ನೃತ್ಯ ಪ್ರದರ್ಶನದಲ್ಲಿ ಸ್ವರಜತಿಯಲ್ಲಿ ಒಂದೊಂದು ಚರಣದ ಸ್ವರವು ರಾಗದ ಸ್ವರಗಳು ಸರಣಿಯಲ್ಲಿ ಬಂದು ಅದಕ್ಕೆ ತಕ್ಕಂತೆ ಜತಿಗಳನ್ನು ಅಳವಡಿಸಿರುತ್ತಾರೆ. ಹಾಗೆಯೇ ಸಾಹಿತ್ಯಗಳನ್ನು ಆಯ್ದು ಅದಕ್ಕನುಗುಣವಾಗಿ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಸ್ವರಗಳಿಗೆ ತಕ್ಕಂತೆ ಜತಿಗಳು ಪಂಚನಡೆಯಲ್ಲಿ ಕೂಡ ಸಂಯೋಜನೆ ಮಾಡಿದ್ದಾರೆ. ಅರುಣಗಿರಿ ಶಿವ ಮೌನ ಗುರು ಕರುಣಾಮೃತ ರಮಣ ನಮೋ ನಮೋ, ದಕ್ಷಿಣಾಮೂರ್ತಿ ಮೌನ ಸ್ವರೂಪ ರಮಣನಿಗೆ ನಮೋ ನಮೋ, ದೀನಬಂಧು ಮಹೇಶ ದೇವನಿಗೆ ನಮೋ ನಮಃ ಎನ್ನುತ್ತಾರೆ ಕವಿಗಳು. ರಮಣ ಎಲ್ಲ ದೇವರುಗಳ ಮಿಲನ, ನಾರಾಯಣ ಶಿವ ನಮೋ ನಮೋ
ಎಂದು ಅಕ್ಷರ ಮಲರ್ಮಾಲೆಯ ಕೆಲವು ಸಾಲುಗಳನ್ನು ಆಯ್ದು ಅದಕ್ಕೆ ಸಂಗೀತ ಹಾಗೂ ನೃತ್ಯ ಸಂಯೋಜಿಸಿದ್ದಾರೆ. ರಚನೆ ಸಾಧುವಂ ಸ್ವಾಮಿ, ಕನ್ನಡ ಅನುವಾದ ಡಾಕ್ಟರ್ ಶಾರದಾ ನಟರಾಜನ್, ಸಂಗೀತ ಸಂಯೋಜನೆ ಶ್ರೀಮತಿ ಸುಲೋಚನಾ ನಟರಾಜನ್ ಅವ್ರದ್ದು. ಇದರ ನೃತ್ಯ ಸಂಯೋಜನೆಯನ್ನು ರೆಕಾರ್ಡ್ ಮಾಡಿರೋದು ಡಾಕ್ಟರ್ ಅಂಬಿಕಾ ಕಾಮೇಶ್ವರ್. ರಾಗ ಹಂಸನಾದ, ಆದಿತಾಳ. ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ತಳಂಗು ತಕದಿಕ್ಕು ತಕದದಿಂಗಿಣ ತುಂ ತದ್ದೀನು ತದ ತಕುಂತರಿ ಕಿಟ ತಕದೀನು ತದೈ ತಕುಂತರಿ ಕಿಟ ತದ್ದೀನು ತದ ತಕದೀನು ತದೈ ತದಿಗಿಣ ತುಂ ತದಿಗಿಣ ತುಂ ತದಿಗಿಣ ತುಂ ತದ್ದೀನು ತದ ದೀನು ತದೈ ತದಿಗಿಣ ತುಂ ತದಿಗಿಣ ತುಂ ತದಿಗಿಣ ತುಂ ತದ್ದೀನು ತದ ತಕದೀನು ತದೈ ದಿಂಗಿಣ ತುಂ ದಿಂಗಿಣ ತುಂ ದಿಂಗಿಣ ತುಂ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಅರುಣಗಿರಿ ಶಿವ ಮೌನ ಗುರು ಕರುಣಾಮೃತ ರಮಣ ನಮೋ ನಮೋ ಅರುಣಗಿರಿ ಶಿವ ಮೌನ ಗುರು ಕರುಣಾಮೃತ ರಮಣ ನಮೋ ನಮೋ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ರೀ ಸ ಸ ಮಾರಿ ರಿ ಪ ಮ ಪ ನೀ ಪ ಮ ಪ ನೀ ಸ ನೀ ಪ ಮ ಮಾರಿ ಮ ಪ ರೀ ಸ ಸ ಮಾರಿ ರಿ ಪ ಮ ಪ ನೀ ಪ ಮ ಪ ನೀ ಸ ನೀ ಪ ಮ ರಿ ಮ ಪ ದಕ್ಷಿಣಮೂರ್ತಿ ಮೌನ ಸದಾ ಶಿವ ಶ್ರೀ ಗುರುದೇವ ನಮೋ ನಮೋ ದಕ್ಷಿಣಮೂರ್ತಿ ಮೌನ ಸದಾ ಶಿವ ಶ್ರೀ ಗುರುದೇವ ನಮೋ ನಮೋ ಸಾರಿ ಮಮ ಪ ಸಾನಿ ರೇ ಸಾನಿ ಪ ಮರಿ ಮ ಪ ಮರಿ ಸರಿ ಸರಿ ಮ ಪ ಮ ಪ ನೀ ನಿ ಪ ನೀ ಸನಿ ಪ ಮ ನಿ ಪ ನಿ ಪ ಪ ಮರಿ ರಿ ಮ ಪ ಮ ಪ ನೀ ನಿ ಪ ನೀ ಸನಿ ಪ ಮ ನಿ ಪ
ಎಲ್ಲ ನೃತ್ಯ ಪದ್ಧತಿಗಳ ಧ್ಯೇಯವೇ ಆತ್ಮ ಸಾಕ್ಷಾತ್ಕಾರ ಪಡೆಯುವುದು. ಅದನ್ನು ಬೇಡಿ ಈ ಕಲಾವಿದರು ದಯೆ ತೋರಿಸು ರಮಣೇಶ ಎಂದು ಈಗ ನರ್ತಿಸಿ ಬೇಡುತ್ತಿದ್ದಾರೆ. ಈ ರಮಣೇಶ ಯಾರು? ಅರುಣಾಚಲದ ಜ್ಯೋತಿ ಸ್ವರೂಪ. ನಮ್ಮೆಲ್ಲರಿಗೂ ನಮ್ಮ ಜ್ಯೋತಿ ಸ್ವರೂಪವನ್ನು ಆತ್ಮವಿಚಾರ, ನಾನು ಯಾರು ಎಂಬ ಮಾರ್ಗವನ್ನು ಎಲ್ಲರಿಗೂ ಪರಿಪಾಲಿಸುತ್ತಾರೆ. ಅವರೇ ಭಗವಾನ್ ಶ್ರೀ ರಮಣ ಮಹರ್ಷಿಗಳು. ರಮಣರ ದೃಷ್ಟಿಯ ಬಗ್ಗೆ ಎಲ್ಲರಿಗೂ ಗೊತ್ತು. ಆ ಅಯಸ್ಕಾಂತದ ಕಣ್ಣುಗಳಿಂದ ಭಕ್ತರನ್ನು ಸೆಳೆಯುವುದಲ್ಲದೆ ಎಲ್ಲ ಕಾಮಗಳನ್ನು ನಾಶ ಮಾಡುತ್ತಾರೆ. ಕರುಣಾಮೂರ್ತಿ ರಮಣೇಶನು ತೇಜೋಮಯನಾಗಿ ನಮ್ಮೊಳಗಿನ ಅಹಂಸ್ಫುರಣದ ನೃತ್ಯವನ್ನು ನಮಗೆ ತೋರಿಸಿ ಅದರ ಆನಂದವನ್ನು ಅನುಭವಿಸುವ ಆ ಭಾಗ್ಯವನ್ನು ಕೊಟ್ಟಿದ್ದಾರೆ. ರಮಣೇಶ ಸರ್ವೇಶ ದಯೆ ತೋರಿಸು. ಸಾಧುಓಂ ಸ್ವಾಮಿಯವರ ರಚನೆ, ಕನ್ನಡ ಅನುವಾದ JHP ಆಚಾರ್ಯ, ರಾಗ ಹಮೀರ್ ಕಲ್ಯಾಣಿ, ಆದಿತಾಳ. ದಯೆ ತೋರಿಸು ರಮಣೇಶ ಸರ್ವೇಶ ರಮಣೇಶ ದಯೆ ತೋರಿಸು ರಮಣೇಶ ಸರ್ವೇಶ ದಯೆ ತೋರಿಸು ರಮಣೇಶ ದಯೆ ತೋರಿಸು ರಮಣೇಶ ಸರ್ವೇಶ ರಮಣೇಶ ದಯೆ ತೋರಿಸು ರಮಣೇಶ ಸರ್ವೇಶ ದಯೆ ತೋರಿಸು ರಮಣೇಶ ಅರುಣಾಚಲ ಶಿವ ಜ್ಞಾನ ಪ್ರಕಾಶ ಸುರನಾಯಕನುತ ಜ್ಯೋತಿ ವಿಕಾಸ ಅರುಣಾಚಲ ಶಿವ ಜ್ಞಾನ ಪ್ರಕಾಶ ಸುರನಾಯಕನುತ ಜ್ಯೋತಿ ವಿಕಾಸ ನಾನ್ಯಾನೆಂಬುದು ತಿಳಿಸುವ ಜ್ಞಾನಿ ನಾನ್ಯಾನೆಂಬುದು ತಿಳಿಸುವ ಜ್ಞಾನಿ ಸನ್ಮಾರ್ಗ ಬಿಡದಿಹ ಸಜ್ಜನ ಪರಿಪಾಲ ನಾನ್ಯಾನೆಂಬುದು ತಿಳಿಸುವ ಜ್ಞಾನಿ ಸನ್ಮಾರ್ಗ ಬಿಡದಿಹ ಸಜ್ಜನ ಪರಿಪಾಲ ದಯೆ ತೋರಿಸು ರಮಣೇಶ ಸರ್ವೇಶ ರಮಣೇಶ ದಯೆ ತೋರಿಸು ರಮಣೇಶ ಸರ್ವೇಶ ದಯೆ ತೋರಿಸು ರಮಣೇಶ ಕೃಪಾ ದೃಷ್ಟಿಗೆ ಕಾಮ ವಿನಾಶ ಕರುಣಾಕರ ಗುರು ರಮಣೇಶ ಕೃಪಾ ದೃಷ್ಟಿಗೆ ಕಾಮ ವಿನಾಶ ಕರುಣಾಕರ ಗುರು ರಮಣೇಶ ಕಾಮ ವಿನಾಶ
ಅಹಂ ಅಹಂ ತರಿಗಿಡದು 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 ನಟರಾಜ ಅಹಂ ಅಹಂ ತದ್ದೀಂ ತಕ್ಕಿಟ ಜುಂ ದೀಂ ತಕ್ಕಿಟ ಜುಂ ತಕ್ಕಿಟ ದೀಂ ತಕ್ಕಿಟ ನಟರಾಜ ಅಹಂ ಅಹಂ ಧೀಮಿತ ಜುಂತ ತಕ್ಕ ದಿಮ್ಮಿ ತರ್ರಿ ಕಿಟ್ಟ ತಾಂ ತಕ್ಕಿಟ ಜುಂ ತಕ್ಕಿಟ ನಟರಾಜ ಅಹಂ ಅಹಂ ಅಹಮಹಮಾತ್ಮ ಶ್ರೀ ನಟರಾಜ ಅರುಣಾಚಲ ಶಿವ ತೇಜೋಮಯನೇ ಅಹಮಹಮಾತ್ಮ ಶ್ರೀ ನಟರಾಜ ದಯೆ ತೋರಿಸು ರಮಣೇಶ ಸರ್ವೇಶ ರಮಣೇಶ ದಯೆ ತೋರಿಸು ರಮಣೇಶ ಸರ್ವೇಶ ದಯೆ ತೋರಿಸು ರಮಣೇಶ ಸರ್ವೇಶ ರಮಣೇಶ ಅದ್ಭುತವಾದ ಭರತನಾಟ್ಯ ನೃತ್ಯಕ್ಕೆ ಜೋರಾದ ಕರತಟ್ಟಿದೊಂದಿಗೆ ಧನ್ಯವಾದವನ್ನು ಅರ್ಪಿಸೋಣ. ಡಾಕ್ಟರ್ ಶಾರದಾರವರು ಮತ್ತು ಶ್ರೀ ದಿಲೀಪ್ ಸಿಂಹಾರವರು, ವೆಂಕಟೇಶ್ ದೇಶಪಾಂಡೆರವರು ವೇದಿಕೆಗೆ ಬಂದು ಭರತನಾಟ್ಯ ಅಭ್ಯರ್ಥಿಗಳಿಗೆ ಕಾಣಿಕೆಯನ್ನು ಕೊಡುವುದರ ಮೂಲಕ ಧನ್ಯವಾದವನ್ನು ಅರ್ಪಿಸಬೇಕು. ಶ್ರೀಮತಿ ದೀಪಾ ಸುಧೀಂದ್ರ ಅವರು ವೇದಿಕೆಗೆ ಬರಬೇಕು. ಮುಂದಿನ ನೃತ್ಯ ಶ್ರೀ ಶ್ರೀನಿವಾಸನ್ ರಾಜೇಂದ್ರರವರಿಂದ. ಶ್ರೀ ಶ್ರೀನಿವಾಸನ್ ರಾಜೇಂದ್ರರವರು ಕಳೆದ 3 ದಶಕಗಳಿಂದ ನೃತ್ಯ ಕ್ಷೇತ್ರದಲ್ಲಿದ್ದಾರೆ. ಗುರು ಶ್ರೀಮತಿ ಶುಭಾ ಧನಂಜಯರವರ ಸಮರ್ಥ ಮಾರ್ಗದರ್ಶನದಲ್ಲಿ ನೃತ್ಯದಲ್ಲಿ ತೀವ್ರ ಆಸಕ್ತಿಯೂ ಬೆಳೆಯಿತು. ಕಲಾ ಪ್ರಕಾರದ ಕಡೆಗೆ ಅವರ ಗಂಭೀರ ಉತ್ಸಾಹ ಮತ್ತು ಸಮರ್ಪಣೆ ಅವರನ್ನು ವೃತ್ತಿಪರ ನೃತ್ಯಗಾರ, ಶಿಕ್ಷಕ ಮತ್ತು ನೃತ್ಯ ಸಂಯೋಜಕರನ್ನಾಗಿ ರೂಪಿಸಿತು. ಇವರು ಗುರು ಡಾಕ್ಟರ್ ಮಾಯಾರಾವ್ ರವರ ನೇತೃತ್ವದಲ್ಲಿ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಮತ್ತು ನೃತ್ಯ ಸಂಯೋಜನೆಯಲ್ಲಿ BA ಪದವಿಯನ್ನು ಪಡೆದಿದ್ದಾರೆ. ಬೆಂಗಳೂರಿನ ಹಲವಾರು ಗೌರವಾನ್ವಿತ ಸಂಸ್ಥೆಗಳಲ್ಲಿ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಕ್ಷೇತ್ರದಲ್ಲಿ ವಿವಿಧ ಯುವ ಪ್ರತಿಭೆಗಳಿಗೆ ಶಿಕ್ಷಣ ಮತ್ತು ಪೋಷಣೆಯನ್ನು ನೀಡಿದ್ದಾರೆ. NIE ಸಲಹೆಗಾರರಾಗಿ ಟೈಮ್ಸ್ ಆಫ್ ಇಂಡಿಯಾಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಅನೇಕ ಭಾವೋದ್ರಿಕ್ತ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಶ್ರೀ ನಾಟ್ಯ ಶಾಲೆಯ ಕಲಾ ನಿರ್ದೇಶಕರೂ ಆಗಿದ್ದಾರೆ. ಇವರು ಚೀನಾ, ರಷ್ಯಾ, ಯುರೋಪ್, ಸಿಂಗಪೂರ್, ಥೈಲ್ಯಾಂಡ್, ಇಂಡೋನೇಷ್ಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ಪ್ರವಾಸದಲ್ಲಿ ಭಾರತದಾದ್ಯಂತ ಮತ್ತು ವಿದೇಶಗಳಲ್ಲೂ ಸಹ ಪ್ರತಿಷ್ಠಿತ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ಇವರು ಭಾರತದ ಎಲ್ಲ ಪ್ರಮುಖ ನೃತ್ಯ ನಿರ್ದೇಶಕರ ಬಳಿ ಕೆಲಸ ಮಾಡುವ ಸೌಭಾಗ್ಯವನ್ನೂ ಹೊಂದಿರುತ್ತಾರೆ. ತಾಂಡವ ವೈಬ್ರೆನ್ಸ್ ಎಂಬ ವಿಶಿಷ್ಟ ರೋಮಾಂಚಕ ಪುರುಷ ನೃತ್ಯಗಾರರ ತಂಡದಲ್ಲಿ ಇವರೂ ಒಬ್ಬರು. ಇಂದು ಶ್ರೀನಿವಾಸನ್ ರಾಜೇಂದ್ರರವರು ಪ್ರಖ್ಯಾತ ಯಕ್ಷಗಾನ ನೃತ್ಯಗಾರರಾದ ಶ್ರೀ ಮಂಟಪ್ರಭಾಕರ್ ರವರಿಂದ ಸ್ಫೂರ್ತಿ ಹೊಂದಿ ತರಬೇತಿಯನ್ನೂ ಪಡೆದು ಸ್ತ್ರೀ ವೇಷದಲ್ಲಿ ಯಕ್ಷಗಾನ ನೃತ್ಯ ಶೈಲಿಯನ್ನು ಅನೇಕ ರಂಗಮಂದಿರಗಳಲ್ಲಿ ಪ್ರದರ್ಶಿಸಿದ್ದಾರೆ.
ಇಂದು ಮಾನಸ ಮನೋನ್ಮಣಿ ಎಂಬ ಕುಚುಪುಡಿ ಶೈಲಿಯಲ್ಲಿ ಸ್ತ್ರೀ ವೇಷದಲ್ಲಿ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ. ಶ್ರೀನಿವಾಸನ್ ರಾಜೇಂದ್ರರವರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತ. ಬೃಂದಾವನದಲ್ಲಿ ಕೃಷ್ಣನೊಬ್ಬನೇ ಪುರುಷ, ಮಿಕ್ಕವರೆಲ್ಲ ಸ್ತ್ರೀಯರು. ಪರಮಾತ್ಮನಲ್ಲಿ ಐಕ್ಯವಾಗಲು ಜೀವಾತ್ಮವು ಕಾದು ಬೇಡಿ ಆ ಪರಮಾತ್ಮನಲ್ಲಿ ಒಂದಾಗುತ್ತದೆ. ಹಾಗೆಯೇ ಆತ್ಮದ ಆ ಬೆಳಕನ್ನು ಆಧಾರವಾಗಿಟ್ಟು ಮನಸ್ಸು, ಹಾಗೆಂದರೆ ಮಾನಸ, ಎಲ್ಲೆಡೆ ಅಲೆದಾಡುತ್ತಿರುತ್ತದೆ. ನಾನು ಈ ದೇಹ ಮನಸ್ಸು ಎಂಬ ಮಿಥ್ಯವನ್ನು ಹಿಡಿದು ಲೋಕದಲ್ಲಿ ಅನೇಕ ದುಃಖವನ್ನು ಅನುಭವಿಸುತ್ತದೆ. ಆದರೆ ಗುರು ರೂಪದಲ್ಲಿ ಪರಮಾತ್ಮ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ಪಾರು ಮಾಡುತ್ತಾರೆ. ಬಂದಳು ನೋಡಿ ಮಾನಸ. ಅಹಂ ಅಹಂ ಎಂಬ ನಾಟ್ಯದ ಆಧಾರದಿಂದ ನಡೆಯಲ್ಲೇ ನಾಟ್ಯದ ಹೆಜ್ಜೆ ತೋರುತ್ತಾಳೆ. ಗೆಜ್ಜೆಯ ದನಿ, ಬಳೆಗಳ ಕಿಂಕಿಣಿ, ತುಟಿಯಲ್ಲಿ ನಗೆ, ಹರಿಣದಂತೆ ಕಣ್ಣುಗಳು, ಮಿಂಚಿನಂತೆ ಹಾರುತ್ತಾ ಅನೇಕ ಭಾವನೆಗಳನ್ನು ತೋರುತ್ತಾ ನವರಸಗಳನ್ನು ಕ್ಷಣದಲ್ಲೇ ಬದಲಾಯಿಸುತ್ತಾ ಆತ್ಮದ ನಿಜ ಸ್ವರೂಪವನ್ನು ಮರೆಸಲು ಬರುತ್ತಾಳೆ ಮಾನಸ. ಹೀಗೆ ಮಾನಸ ತನ್ನ ಸ್ವರೂಪವನ್ನು ಗಮನಿಸದೆ ಎಲ್ಲೆಡೆ ಓಡಾಡಿ ದುಃಖ ಪಡುವಾಗ ಗುರು ಕಟಾಕ್ಷವು ಪ್ರತಿದಿನವೂ ನಮಗೆ ಆ ಸ್ವರೂಪದಲ್ಲಿ ಮುಳುಗುವ ಅವಕಾಶವನ್ನು ಕೊಡುವುದು. ಎಚ್ಚರದಲ್ಲೂ ಅದರ ನೆನಪನ್ನು ಕೊಟ್ಟು ಕನಸಿನಲ್ಲೂ ಆ ಗುರುವಿನ ಕರುಣೆ, ಆ ಮಧುವ ಸುಧೆಯ ರುಚಿಯನ್ನು ಕೊಟ್ಟು ಅದು ಹಾಲು ಜೇನಿಗೂ ಮೀರಿದ ಸವಿ ಎಂದು ಹೇಳುತ್ತಾಳೆ ಮಾನಸ. ಎಚ್ಚರವಾದಾಗ ನೋಡಿದರೆ ದೊರೆ ರಮಣ ಇಲ್ಲ. ಇದನ್ನು ನೆನೆದ ಘಳಿಗೆ ಅಯ್ಯೋ ಎಲ್ಲಿ ಹೋದ ನನ್ನ ರಮಣ ಎಂದು ನರಳುತ್ತಾಳೆ. ಈ ದಾಸಿ ಎದೆಯನ್ನು ಕದ್ದ ಆ ದೊರೆಯನ್ನು ಕರೆತನ್ನಿ ದುಂಬಿಗಳೇ ಎಂದು ದುಂಬಿಗಳನ್ನು ಅವಳ ಸಂದೇಶದೊಂದಿಗೆ ರಮಣನೆಡೆಗೆ ಕಳಿಸುತ್ತಾಳೆ. ರಮಣ ಮಾಡುವ ಕೆಲಸ ಸರಿಯೇ? ಮುಕ್ತಿ ಜೊತೆ ರಮಣನು ಹೋಗಿ ನಂಬಿರುವ ಈ ದೀನಳನ್ನು ನನ್ನ ದೊರೆ ದೂರ ತಳ್ಳಬಹುದೇ? ಹೇ ದುಂಬಿಗಳೇ, ಇದನ್ನು ವಿವರಿಸಿ ಕರೆತನ್ನಿ ನನ್ನ ರಮಣನನ್ನು ಎಂದು ಭಕ್ತೆ ಕೇಳಿಕೊಳ್ಳುತ್ತಾಳೆ. ದುಂಬಿಗಳು ರಮಣನ ಬಳಿ ಹೋಗಿ ಮತ್ತೆ ಸಂದೇಶವನ್ನು ಮಾನಸಾಳ ಬಳಿ ತರುತ್ತದೆ. ವ್ಯಥೆಯಲ್ಲಿ ಕಳುಹಿಸಿದ ಸಂದೇಶವನ್ನು ಕೇಳಿ ರಮಣ ಹೇಳುತ್ತಿದ್ದಾನೆ, ಕೇಳು ಮಾನಸ, ನಿಲ್ಲದೆ ಓಡುವ ಮನಸ್ಸನ್ನು ಆತ್ಮದ ನೆಲೆಯಲ್ಲಿ ಇರಿಸಿ ಮೌನದಲ್ಲಿ ಅವನನ್ನು ನಮಿಸಿ ಎಂದು ಹೇಳುತ್ತದೆ ಆ ದುಂಬಿಗಳು. ಭಗವಾನ್ ರಮಣ ಇಂತಹ ಭಕ್ತೆಗೆ ಹೇಳುವುದೇನು? ನೀನೇ ಆ ರಮಣ. ರಮಣನ ಸ್ವರೂಪಕ್ಕಿಂತ ಬೇರೆ ನೀನು ಅಲ್ಲ. ಇದರ ಆಧಾರಕ್ಕೆ ಹೋಗಿ ಅದರಲ್ಲೇ ನೆಲೆ ನಿಲ್ಲು ಎಂದು ರಮಣ ಮಾನಸಾಳಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಸಹ ನೆನಪಿಸುತ್ತಿದ್ದಾರೆ. ಹೃದಯದಲ್ಲಿ ರಮಣ ನೆಲೆಸಿದ್ದಾನೆ ಎಂದರೆ ಬಿಸಿ ಬಿಸಿ ಉಣ್ಣುವುದು ಹೇಗೆ ಎಂದು ಹೆದರುತ್ತಾಳೆ ಭಕ್ತೆ. ದುಂಬಿ ಹೇಳುತ್ತಿರುವುದು ಏನೆಂದರೆ, ರಮಣನು ನಿನ್ನ ಹೃದಯದಲ್ಲೇ ಎಂದೆಂದಿಗೂ ನೆಲೆಯಾಗಿ ನಿಂತಿದ್ದಾನೆ. ಅವನನ್ನು ನಿನ್ನಿಂದ ದೂರ ಇಡುವುದು ಯಾರು? ನೀನೇ. ನಿನ್ನನ್ನು ನೀನು ಸರಿಸಿ ನೋಡಿಕೊಂಡರೆ ರಮಣನು ಅಲ್ಲೇ ತೋರುತ್ತಾನೆ ಎಂದು ಈ ಕೃತಿಯಲ್ಲಿ, ಈ 3 ಕೃತಿಗಳಲ್ಲಿ ನೀವು ಕಾಣಬಹುದು. ಈ 3 ಕೃತಿಯಲ್ಲಿ ಮೊದಲನೇ ಕೃತಿ ಡಾಕ್ಟರ್ ಶಾರದಾ ಅವರ ರಚನೆ, ಡಾಕ್ಟರ್ ಅಂಬಿಕಾ ಕಾಮೇಶ್ವರರ ಸಂಗೀತ ಸಂಯೋಜನೆ. ಎರಡನೇ ಕೃತಿ ಮುರುಗನಾರ್ ಸ್ವಾಮಿಯ ಒಂದು ಕೃತಿ, ಅದರ ಕನ್ನಡ ಅನುವಾದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರದು, ಶ್ರೀಮತಿ ಸುಲೋಚನಾ ನಟರಾಜನ್ ಅವರ ಸಂಗೀತ ಸಂಯೋಜನೆ. ಮೂರನೇ ಕೃತಿ ಮುರುಗನಾರ್ ಸ್ವಾಮಿ ಅವರದು, ಅನುವಾದ ಕನ್ನಡ ಅನುವಾದ JHB ಆಚಾರ್ಯ, ಸಂಗೀತ ಇಳೆಯರಾಜ ಅವರದು. ಮಾನಸ ಬರ್ತಿದ್ದಾಳೆ ನೋಡಿ. ದಿತ್ತಾತ ದಿಂಗಿಣತು ದಿತ್ತಾತ ದಿಂಗಿಣತು ದಿತ್ತಾತ ದಿಂಗಿಣ ಜೇ ಜೇ ತಕ್ಕ ತಕ್ಕ ಜೇ ತರಿಕಿಟ ತಕ ಜೇ ತಕ್ಕ ಜೇ ಜೇ ತರಿಕಿಟ ತಕ ಜೇ ಜೇ ತಕ್ಕ ತಕ್ಕ ಜೇ ತರಿಕಿಟ ತಕ ಜೇ ತಕ್ಕ ಜೇ ಜೇ ತರಿಕಿಟ ತಕ ಜೇ ಜೇ ತಕ್ಕ ತಕ್ಕ ಜೇ ತರಿಕಿಟ ತಕ ಜೇ ತಕ್ಕ ಜೇ ಜೇ ತರಿಕಿಟ ತಕ ಜೇ ಜೇ ತಕ್ಕ
ತಚ್ಚಿ ತರಿಕಿಟ ತಕ ಜೇಂ ತಕ್ಕ ತಚ್ಚಿ ಜೇ ತರಿಕಿಟ ತಕ ಜೇಂ ಜೇಂ ತಕ್ಕ ತಚ್ಚಿ ತರಿಕಿಟ ತಕ ಜೇಂ ತಕ್ಕ ತಚ್ಚಿ ಜೇ ತರಿಕಿಟ ತಕ ಜೇಂ ಜೇ ತಕ್ಕ ತಚ್ಚಿ ತರಿಕಿಟ ತಕ ಜೇಂ ತಕ್ಕ ತಚ್ಚಿ ಜೇ ತರಿಕಿಟ ತಕ ಜೇಂ ಜೇ ತಕ್ಕ ತಚ್ಚಿ ತರಿಕಿಟ ತಕ ಜೇಂ ತಕ್ಕ ತಜ್ಜಿ ಜಿ ತರಿಕಿಟ ತಕ ಜಿ ಜಿ ತಕ್ಕ ತಜ್ಜಿ ತರಿಕಿಟ ತಕ ಜಿ ತಕ್ಕ ತಜ್ಜಿ ಜಿ ತರಿಕಿಟ ತಕ ಜಿ 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 ತಕ್ಕ ತಜ್ಜಿ ತರಿಕಿಟ ತಕ ಜಿ ತಕ್ಕ ತಜ್ಜಿ ಜಿ ತರಿಕಿಟ ತಕ ಜಿ 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 ತಕ್ಕ ತಜ್ಜಿ ತರಿಕಿಟ ತಕ ಜಿ ತಕ್ಕ ತಜ್ಜಿ ಜಿ ತರಿಕಿಟ ತಕ ಜಿ ಜೀಂ ತಕ ತಕ ಜೀಂ ತಕ ಜೀಂ ಜೀಂ ತಕ ತಕ ಜೀಂ ತಕ ಜೀಂ 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 ತದಿಗಿನತು ತಕ ತದಿಗಿನತು ತಕ ದಿಕ್ಕು ತದಿಗಿನತು ಬಂದಳು ಮಾನಸ ನೋಡು ಬಂದಳು ಮಾನಸ ನೋಡು ನಡೆಯಲಿ ನಾಟ್ಯದ ಹೆಜ್ಜೆಯ ತೋರುತ ಬಂದಳು ನಡೆಯಲಿ ನಾಟ್ಯದ ಹೆಜ್ಜೆಯ ತೋರುತ ಬಂದಳು ಬಂದಳು ಮಾನಸ ನೋಡು ಬಂದಳು ಮಾನಸ ನೋಡು ನಡೆಯಲಿ ನಾಟ್ಯದ ಹೆಜ್ಜೆಯ ತೋರುತ ನಡೆಯಲಿ ನಾಟ್ಯದ ಹೆಜ್ಜೆಯ ತೋರುತ ಬಂದಳು ಮಾನಸ ನೋಡು ಬಂದಳು ಮಾನಸ ನೋಡು ತಾಕು ಝೇಕು ಝೇ ಝೇಣಂ ತಕ ತದಿ 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 ತದಿತ ತಾಕು ಝೇಕು ಝೇ ಝೇಣಂ ತಕ ತದಿ 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 ತದಿತ ತಳಂಕು ತಕದಿಕು ತಕ್ ಕೃತಕ ತಗಡದುಂ ತ ತಳಂಕು ತಕದಿಕು ತಕ್ ಕೃತಕ ತಗಡದುಂ ತೈ ತ್ರಿಗಡದುಂ ತ್ರಿಗಡದುಂ ತಕ ತದಿಂಗಿಣತುಂ ಗೆಜ್ಜೆಯ ದನಿಯೊಡೆ ಬಳಿಗಳ ಕಿಂಕಿಣಿ ಗೆಜ್ಜೆಯ ದನಿಯೊಡೆ ಬಳಿಗಳ ಕಿಂಕಿಣಿ ನಗಿಯಲು ತುಟಿಯಲು ಪ್ರತಿಧ್ವನಿಸುತ್ತಲೇ ಬಂದಳು ಮಾನಸ ನೋಡು ನಡೆಯಲೆ ನಾಟ್ಯದ ಹೆಜ್ಜೆಯ ತೋರುತ ಬಂದಳು ತಳಂಗುತುಂ ತಕ ತದಿಂಗಿಣತುಂ ತಳಂಗುತುಂ ತಕ ತದಿಂಗಿಣತುಂ ತಳಂಗುತುಂ ತಳಂಗುತುಂ ತಕ ದಿಕಿ ತಕ ತದಿಂಗಿಣತುಂ ತಕ ದಿಕಿ ತಕ ತದಿಂಗಿಣತುಂ ತಕ ದಿಕಿ ಜನು ತದಿಂಗಿಣತುಂ ಹರಿಣೆಯ ಹಾಗೆ ಕಂಗಳು ಹಾರುತ ಹರಿಣೆಯ ಹಾಗೆ ಕಂಗಳು ಹಾರುತ ಬುದ್ಧಿಯ ತೇಜವ ಮಿಂಚಲಿ ತೋರುತ ಬಂದಳು ಮಾನಸ ನೋಡು ನಡೆಯಲಿ ನಾಟ್ಯದ ಹೆಜ್ಜೆಯ ತೋರುತ ಬಂದಳು ದಿತ್ತ ದಿಮಿತ ಕಿಟ ತಕ ತಳಂಗು ತಕ ದಿಕ್ಕು ತಕ ತದಿಂಗಿಣತುಂ ದಿತ್ತ ದಿಮಿತ ಕಿಟ ತಕ ತಳಂಗು ತಕ ದಿಕ್ಕು ತಕ ತದಿಂಗಿಣತುಂ ದಿತ್ತ ದಿಮಿತ ದಿಮಿತ ಕಿಟ ತಕ ತಾದಿಮಿತ ದಿಮಿತ ಕಿಟ ತಕ ತಾದಿಮಿತ ದಿಮಿತ ಕಿಟ ತಕ ತದಿ 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 ತದಿಂಗಿಣತುಂ ತದಿ 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 ತದಿಂಗಿಣತುಂ ತದಿ ಚಂ ತದಿಂಗಿಣತುಂ ಕ್ಷಣದಲ್ಲಿ ಭಾವನೆ ಮೆರೆಯುತ ಬದಲುತ ಅಭಿನಯಾಲಿಗಳು ಕುತ ಮರೆಯುತ ಕ್ಷಣದಲ್ಲಿ ಭಾವನೆ ಮೆರೆಯುತ ಬದಲುತ ಅಭಿನಯಾಲಿಗಳು ಉಕ್ಕುತ ಮರೆಯುತ ಗಂಭೀರ ಪರಿಹಾರ ಶೃಂಗಾರ ಆಶ್ಚರ್ಯ ಸಂದೇಹ ಬೀಭತ್ಸ ಉದ್ವೇಗ ಕಾರುಣ್ಯ
ಕನಸಿನಲಿ ಸವಿದೇನಾ ಸುಧೆ ಕನಸಿನಲಿ ಸವಿದೇನಾ ಸುಧೆಯ ನನ್ನ ಮನವ ಗೆಲಿದವನ ತುಟಿ ಮಧುವ ಕನಸಿನಲಿ ಸವಿದೇನಾ ಸುಧೆಯ ನನ್ನ ಮನವ ಗೆಲಿದವನ ತುಟಿ ಮಧುವ ಕನಸಿನಲಿ ಸವಿದೇನಾ ಸುಧೆ ಕಣ್ಣು ತೆರೆದರೆ ಅಯ್ಯೋ ಇಲ್ಲವನು ಕಣ್ಣು ತೆರೆದರೆ ಅಯ್ಯೋ ಇಲ್ಲವನು ನರಳಿರುವೆ ನೋವಿನಲಿ ಹೊರಳಿ ನಾನು ಕಣ್ಣು ತೆರೆದರೆ ಅಯ್ಯೋ ಇಲ್ಲವನು ನರಳಿರುವೆ ನೋವಿನಲಿ ಹೊರಳಿ ನಾನು ಎಲ್ಲಿ ಹೋದನೋ ಏನೋ ನನ್ನ ರಮಣ ಎಲ್ಲಿ ಹೋದನೋ ಏನೋ ನನ್ನ ರಮಣ ದಾಸಿಯದಯನು ಗೆದ್ದ ದಿವ್ಯ ಚರಣ ಎಲ್ಲಿ ಹೋದನೋ ಏನೋ ನನ್ನ ರಮಣ ದಾಸಿಯದಯನು ಗೆದ್ದ ದಿವ್ಯ ಚರಣ ಕರೆ ತನ್ನಿ ದುಂಬಿಗಳೇ ನನ್ನ ದೊರೆಯ ಕರೆ ತನ್ನಿ ದುಂಬಿಗಳೇ ನನ್ನ ದೊರೆಯ ಕರೆ ತನ್ನಿ ದುಂಬಿಗಳೇ ನನ್ನ ದೊರೆಯ ಕರೆ ತನ್ನಿ ಬಿನ್ನವಿಸಿ ನನ್ನ ಮೊರೆಯ ಕರೆ ತನ್ನಿ ಬಿನ್ನವಿಸಿ ನನ್ನ ಮೊರೆಯ ಕನಸಿನಲಿ ಸವಿದಿನ ಸುಧೆಯ ನನ್ನ ಮನವ ಗೆಲಿದವನ ತುಟಿ ಮಧುವ ಕನಸಿನಲಿ ಸವಿದಿನ ಸುಧೆಯ ಸವಿದಿನ ಆನಂದದ ನೆಲೆಯಿಂದ ವಂಚಿತಳಾದೆ ವ್ಯಥೆಯಲ್ಲಿ ಸಂದೇಶ ಕಳಿಸುವೆ ಪ್ರಿಯೆ ಆನಂದದ ನೆಲೆಯಿಂದ ವಂಚಿತಳಾದೆ ವ್ಯಥೆಯಲ್ಲಿ ಸಂದೇಶ ಕಳಿಸುವೆ ಪ್ರಿಯೆ ನಿಲ್ಲದೆ ಓಡುವ ಮನವನ್ನು ಜಯಿಸಿ ನಿಲ್ಲದೆ ಓಡುವ ಮನವನ್ನು ಜಯಿಸಿ
ಮೌನದಿ ನಮಿಸು ಅವನಿಗೆ, ಮೌನದಿ ನಮಿಸು ಅವನಿಗೆ. ಆನಂದದ ನೆಲೆಯಿಂದ ವಂಚಿತಳಾದೆ, ವ್ಯಥೆಯಲ್ಲಿ ಸಂದೇಶ ಕಳಿಸುವೆ ಪ್ರಿಯೇ. ತನ್ನಯ ನೆಲೆಯನು ಬಿಟ್ಟು ಎದೆಗುಂದಿ, ತನ್ನಯ ನೆಲೆಯನು ಬಿಟ್ಟು ಎದೆಗುಂದಿ, 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 ಎದೆಗುಂದಿ. ತನ್ನಯ ನೆಲೆಯನು ಬಿಟ್ಟು ಎದೆಗುಂದಿ ಹಲವಾರು ಮೃದು ವಚನವ ಪೇಳಿ ಬೇಡುವೆ ಸಖಿ. ತಿದ್ದುವ ಉಪಾಯ ಹೊಳೆವುದು ನೋಡೆ, ನೀನೇ ಆತ್ಮವೆಂದರಿತು ಆತ್ಮವಾಗೇ ಇರು. ಆನಂದದ ನೆಲೆಯಿಂದ ವಂಚಿತಳಾದೆ, ವ್ಯಥೆಯಲ್ಲಿ ಸಂದೇಶ ಕಳಿಸುವೆ ಪ್ರಿಯೇ. ಹೃದಯ ಗುಹೆಯಲ್ಲಿ ರಮಣನಿಗಾಗಿ ಬಿಸಿ ಬಿಸಿ ಉಣ್ಣಲು ಹೆದರಿದೆ ಆಗ ನೀನೇಕೆ ಕೊರಗುವೆ ಈಗ. ಹೃದಯ ಗುಹೆಯಲ್ಲಿ ರಮಣನಿಗಾಗಿ ಬಿಸಿ ಬಿಸಿ ಉಣ್ಣಲು ಹೆದರಿದೆ ಆಗ ನೀನೇಕೆ ಕೊರಗುವೆ ಈಗ. ಸಖಿ ಸಖಿ ಸಖಿ, ಹೃದಯದಲ್ಲಿ ಸಂಕಟ ಹೊಳೆಯುವ ನಾಯಕನ ನೋಡು, ಭವದ ದುಃಖವ ನೀಗು, ಭವದ ದುಃಖವ ನೀಗು. ಆನಂದದ ನೆಲೆಯಿಂದ ವಂಚಿತಳಾದೆ, ವ್ಯಥೆಯಲ್ಲಿ ಸಂದೇಶ ಕಳಿಸುವೆ ಪ್ರಿಯೇ. ಆನಂದದ ನೆಲೆಯಿಂದ ವಂಚಿತಳಾದೆ, ವ್ಯಥೆಯಲ್ಲಿ ಸಂದೇಶ ಕಳಿಸುವೆ ಪ್ರಿಯೇ. ನಿಲ್ಲದೆ ಓಡುವ ಮನವನ್ನು ಜಯಿಸಿ, ನಿಲ್ಲದೆ ಓಡುವ ಮನವನ್ನು ಜಯಿಸಿ, ಮೌನದಿ ನಮಿಸು ಅವನಿಗೆ, ಮೌನದಿ ನಮಿಸು ಅವನಿಗೆ. ಸುಮಧುರವಾದ ಸುಲಲಿತವಾದ ಕುಚುಪುಡಿ ನೃತ್ಯಕ್ಕೆ ಶ್ರೀನಿವಾಸನ್ ರಾಜೇಂದ್ರರವರಿಗೆ ಕರತಾಳದ ಮೂಲಕ ಧನ್ಯವಾದವನ್ನು ಅರ್ಪಿಸೋಣ. ಭಗವಾನ್ ಶ್ರೀ ರಮಣ ಮಹರ್ಷಿ ರಿಸರ್ಚ್ ಸೆಂಟರ್ನ ಮತ್ತು ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ಸಾಂಸ್ಕೃತಿಕ ಉತ್ಸವವು ಇನ್ನೂ 2 ನೃತ್ಯಗಳ ನಂತರ ಕೊನೆಗೊಳ್ಳಲಿದೆ. ಡಾಕ್ಟರ್ ಶಾರದಾರವರು ಹಾಗೂ ಶ್ರೀಮತಿ ವಿ ರಾಧಾರವರು ಶ್ರೀನಿವಾಸನ್ ರಾಜೇಂದ್ರರವರಿಗೆ ಕಾಣಿಕೆಯನ್ನು ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ.
ಮುಂದಿನ ನೃತ್ಯ ಶ್ರೀ ಉಜ್ವಲ್ ಜಗದೀಶ್ ರವರಿಂದ. ಉಜ್ವಲ್ ಜಗದೀಶ್ ರವರು ಪ್ರಖ್ಯಾತ ಭರತನಾಟ್ಯ ಮತ್ತು ಕುಚಿಪುಡಿ ನೃತ್ಯಗಾರರು, ನೃತ್ಯ ಪ್ರದರ್ಶಕ, ಶಿಕ್ಷಕ, ನೃತ್ಯ ಸಂಯೋಜಕ ಹಾಗೂ ನೃತ್ಯ ವಿದ್ವಾಂಸ. ಪ್ರಸ್ತುತ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ಹಿರಿಯ ಕಲಾವಿದ ಮತ್ತು ನೃತ್ಯ ಕಾರ್ಯಕ್ರಮಗಳ ಸಹ ನಿರ್ದೇಶಕರೂ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನಾಟ್ಯೋಪಾಸನಾ ಸ್ಥಳಂ ಎಂಬ ನೃತ್ಯ ಶಾಲೆಯ ನಿರ್ದೇಶಕರೂ ಆಗಿದ್ದಾರೆ. ಇವರು ಸುಮಾರು 25 ವರ್ಷಗಳಿಗೂ ಹೆಚ್ಚಿನ ನೃತ್ಯ ತರಬೇತಿಯನ್ನು ಅನೇಕ ಪ್ರಸಿದ್ಧ ಗುರುಗಳಿಂದ ಪಡೆದಿರುತ್ತಾರೆ. ಶ್ರೀಮತಿ ಲೀಲಾವತಿ ಎನ್ ಉಪಾಧ್ಯಾಯ, ಶ್ರೀ ಪುಲಿಕೇಶಿ ಕಸ್ತೂರಿ ಮತ್ತು ಸುಷ್ಮಾ ಮೋಹನ್ ರವರಿಂದ ಭರತನಾಟ್ಯ ತರಬೇತಿಯನ್ನು ಪಡೆದಿರುತ್ತಾರೆ. ಡಾಕ್ಟರ್ ಸಂಜಯ್ ಶಾಂತಾರಾಮ್ ಮತ್ತು ಶ್ರೀಮತಿ ಶಮಾ ರವರಿಂದ ಕುಚುಪುಡಿ ನೃತ್ಯದ ಶಿಕ್ಷಣವನ್ನು ಪಡೆದು ಅದರಲ್ಲೂ ರಂಗಪ್ರವೇಶವನ್ನು ರಮಣ ಮಹರ್ಷಿ ಧ್ಯಾನ ಮಂದಿರದಲ್ಲಿ ಮಾಡಿರುತ್ತಾರೆ. ಶ್ರೀಮತಿ ಬ್ರಿಗಾ ಬೆಜಿಲ್ ರವರ ಅಭಿನಯ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಅನೇಕ ನೃತ್ಯಗಳನ್ನು ಕಲಿತಿದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯು ನಡೆಸುವ ವಿದ್ವತ್ ಪರೀಕ್ಷೆಯಲ್ಲೂ ಸಂಪೂರ್ಣಗೊಳಿಸಿದ್ದಾರೆ. ಡಾಕ್ಟರ್ ಶಾರದಾರವರ ನಿರ್ದೇಶನದಲ್ಲಿ ಹಾಗೂ ಡಾಕ್ಟರ್ ಅಂಬಿಕಾ ಕಾಮೇಶ್ವರ್ ಅವರ ಮುಖ್ಯತ್ವದಲ್ಲಿ ರಮಣ ಮಹರ್ಷಿ ಸೆಂಟರ್ನ ಎಲ್ಲ ನೃತ್ಯ ರೂಪಕಗಳಲ್ಲೂ ಪ್ರಮುಖ ಪಾತ್ರಗಳಲ್ಲಿ ಭಾಗವಹಿಸಿರುತ್ತಾರೆ. ದೂರದರ್ಶನದ ಖ್ಯಾತ ಎ ಗ್ರೇಡ್ ಕಲಾವಿದರೂ ಹೌದು. ಭಾರತದಾದ್ಯಂತ ಅನೇಕ ಪ್ರಸಿದ್ಧ ರಂಗಗಳಲ್ಲಿ ಹಾಗೂ ವಿದೇಶಗಳಲ್ಲೂ ನೃತ್ಯ ಪ್ರದರ್ಶನವನ್ನು ನೀಡಿರುತ್ತಾರೆ. ನಾಟ್ಯಾಂಜಲಿ ಚಿದಂಬರಂ, ಬ್ರಹ್ಮಗಾನ ಸಭಾ ಚೆನ್ನೈ, ನಟರಾಜೋತ್ಸವ ಮೈಸೂರು, ಅಂಕುರ ಬೆಂಗಳೂರು, ಅಂಡಮಾನ್ ಐಲ್ಯಾಂಡ್ ಉತ್ಸವ, ರಮಣ ವೈಭವೋತ್ಸವ ಸಿಂಗಪೂರ್, ಮಲೇಷಿಯಾಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿರುತ್ತಾರೆ. ಅನೇಕ ನೃತ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕಾರ್ಯಾಗಾರಗಳಲ್ಲಿ ಮಂಡಿಸಿ ದಿ ಬೆಸ್ಟ್ ಯಂಗ್ ಪ್ರೆಸೆಂಟರ್ ಎಂಬ ಬಿರುದನ್ನೂ ಗಳಿಸಿದ್ದಾರೆ. ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಸೈನ್ಸ್ನಲ್ಲಿ ಡಾಕ್ಟರ್ ವಿದ್ಯಾರಾವ್ರವರ ಮುಂದಾಳತ್ವದಲ್ಲಿ ಎಂಫಿಲ್ ಪದವಿಯನ್ನು ಮಾಡುತ್ತಿದ್ದಾರೆ. ಉಜ್ವಲ್ ಜಗದೀಶ್ ರವರಿಗೆ ಹಾರ್ದಿಕವಾದ ಸ್ವಾಗತ. ಕೂಚಿಪುಡಿ ನೃತ್ಯ ಆಂಧ್ರ ಪ್ರಾಂತ್ಯದ ನೃತ್ಯ ಶೈಲಿ. ಮುಂಚೆ ಕೂಚಿಪುಡಿ ಭಾಗವತ ಮೇಳದಿಂದ ಪ್ರಭಾವಿತರಾಗಿ ಗಂಡಸರೆಲ್ಲರೂ ಈ ಕೂಚಿಪುಡಿ ನೃತ್ಯವನ್ನು ಪ್ರಸ್ತುತಪಡಿಸುತ್ತಿದ್ದರು. ಈ ಶೈಲಿಯಲ್ಲಿ ಇವತ್ತು 2 ಕೃತಿಗಳನ್ನು ನೋಡೋಣ. ಅದ್ಭುತ ರಮಣ. ರಮಣನು ತನ್ನ ಜೀವನವನ್ನೇ ಅದ್ಭುತಮಯವಾಗಿ ಪ್ರತಿ ಕ್ಷಣವೂ ಆತ್ಮದಲ್ಲೇ ನೆಲೆ ನಿಂತ ತನ್ನ ಜೀವನವಲ್ಲದೆ ಭೂಲೋಕದ ಎಲ್ಲರ ಜೀವನವನ್ನು ಅದ್ಭುತಮಯವಾಗಿ ಮಾಡಿದ್ದಾನೆ. ಈ ದುಂಬಿ ಹೇಳಿದಂತೆ ಮತ್ತೆ ನಾವು ನೆನಪಿಸ್ಕೊಳ್ಳೋಣ, ಏನು ಹೇಳ್ತು ದುಂಬಿ ಅಂತ. ನಿನ್ನೊಳಗೆ ನಾನಿಹೆನು ಅಂತ ರಮಣರು ಹೇಳಿ ಕಳಿಸಿದ್ರು. ನಿಮ್ಮ ಹೃದಯದಲ್ಲೇ ಆನಂದವಾಗಿ ಇದ್ದೇನೆ ಅಂತ ರಮಣರು ಹೇಳಿದ್ದಾರೆ ಅಂತ ದುಂಬಿ ಹೇಳಿದ್ಲು. ಹಾಗೆಯೇ ಈತ ಎಲ್ಲರನ್ನೂ ಪ್ರೀತಿಸುತ್ತಿದ್ದ. ಒಂದು ಹಾಡಿನಲ್ಲಿ ಕಾಣಸಿಗದೊಂದು ದೃಶ್ಯವನ ವಿರೂಪಾಕ್ಷ ಗುಹೆಯಲಿ ಕಂಡೇ, ಹಾವು ಗಿಣಿ ನವಿಲು ಚಿರತೆ ನಾಯ್ ವಾನರ, ನರಸುರರೆಲ್ಲರ ನಾಥನ. ಎಲ್ಲರನ್ನೂ ಪ್ರೀತಿಸ್ತಾ ಇದ್ದರು. ಹಾಗೆ ಆಜನ್ಮ ವೈರಿಗಳಾದ ಅನೇಕ ಪ್ರಾಣಿ ಪಕ್ಷಿಗಳು ಒಂದಾಗಿ ರಮಣರ ಸಾನ್ನಿಧ್ಯದಲ್ಲಿ ಇತ್ತು. ಇದು ಅದ್ಭುತ ಅಲ್ಲವೇ? ಅದ್ಭುತ ರಮಣ. ಈ ರಮಣ 7 ಅದ್ಭುತಕ್ಕಿಂತ ಮೀರಿದ 8ನೇ ಅದ್ಭುತ ಅಲ್ಲ. ಈ 7 ಅದ್ಭುತ ಇವನ ಮುಂದೆ ಯಾವುದೂ ಅಲ್ಲ. ಇವನೇ ಅದ್ಭುತಮಯ, ಅದ್ಭುತ ರಮಣ. ಕರುಣಾಮೂರ್ತಿಯಾಗಿ ಅರುಣಗಿರಿಯಲ್ಲಿ ನೆಲೆಸಿದ್ದಾನೆ ಅದ್ಭುತ ರಮಣ. ತಾಯಿ ತಂದೆಯಾಗಿ ನಮ್ಮನ್ನು ಕಾಯುವ ರಮಣ ನಾನು ಯಾರು ಎಂದು ಎಲ್ಲರಿಗೂ ತಿಳಿಸುತ್ತಾ ನಮ್ಮ ಸ್ವರೂಪವನ್ನು ನಾವು ನೋಡಿಕೊಂಡು ಅದರಲ್ಲೇ ನೆಲೆಸಬೇಕು ಎಂದು ಹೇಳುತ್ತಾನೆ ಅದ್ಭುತ ರಮಣ. ಅದ್ಭುತ ರಮಣ ರಚನೆ ಡಾಕ್ಟರ್ ಶಾರದಾ ನಟರಾಜನ್ ಅವರದು, ಸಂಗೀತ ಸಂಯೋಜನೆ KS ರಘುನಾಥನ್ ಅವರದು. ಈಗ ಪ್ರಸ್ತುತಪಡಿಸಲಿದ್ದಾರೆ ಉಜ್ವಲ್ ಜಗದೀಶ್ ಅವರು. ಅದ್ಭುತ ರಮಣ ಪುಷ್ಪಾಂಜಲಿ ಮೂಲಕ ಪುಷ್ಪಾಂಜಲಿಯನ್ನು ಸಲ್ಲಿಸುತ್ತಾ ನರ್ತಕ ಅದ್ಭುತ ರಮಣನಿಗೆ ತನ್ನ ನೃತ್ಯವನ್ನು ಪ್ರದರ್ಶಿಸುತ್ತಾರೆ.
ಅದ್ಭುತ ರಮಣ. ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ಕಡತಗದಂ ತಗದಿಗದ ಕಡತಗದಿಂ ಕಡತಗದಂ ತಗದಿಗದ ಕಡತಗದಿಂ ಕಡತಗದಂ ತಗದಿಗದ ಕಡತಗದತ್ತೈ ಧಣ್ಣತ್ತ ಧಣ್ಣ ತಾಂ ಧಣ್ಣತ್ತ ಜೊಣ್ಣುತ ತೈ ಜೊಣ್ಣುತ್ತ ತಿಮ್ಮಿ ತಾಂ ಜೊಣ್ಣುತ್ತ ತಿಮ್ಮಿ ತಧಣ ಧಣ್ಣತ ಧಣ ಧಣ್ಣತ ಧಣ್ಣತ ಜೊಣ್ಣು ಜೊಣ್ಣುತ್ತ ಜೊಣ್ಣು ಜೊಣ್ಣುತ್ತ ಜೊಣ್ಣುತ್ತ ಧಿಮಿ ಧಿಮಿತ ಧಿಮಿ ಧಿಮಿತ ಧಿಮಿತ ಕಿಟ ಕಿಟತ ಕಿಟ ಕಿಟತ ಕಿಟತ ಧಣ ಧಣ್ಣತ ಧಣ್ಣತ ಜೊಣ್ಣು ಜೊಣ್ಣುತ್ತ ಜೊಣ್ಣುತ್ತ ಧಿಮಿ ಧಿಮಿತ ಧಿಮಿತ ಕಿಟ ಕಿಟತ ಕಿಟ ತದ್ದಿತಂ ಕಡತಗದ ಕಡತಗದಿಂ ತದ್ದಿತಂ ಕಡತಗದ ಕಡತಗದಿಂ ತದ್ದಿತಂ ಕಡತಗದ ಕಡತಗದ ದಿತ್ತ ದಿದ್ದಿ ತಕ ದಿದ್ದಿನ ಕಡತಗದ ದಿನ ಕಡತಗದಿನ ಕಡತಗದಾಂ ತಕ ದಿತ್ತ ದಿದ್ದಿ ತಕ ದಿದ್ದಿನ ಕಡತಗದ ದಿನ ಕಡತಗದಿನ ಕಡತಗದಾಂ ದಿದ್ದಿನ ಕಡತಗದ ದಿದ್ದಿನ ಕಡತಗದ ದಿನ ಕಡತಗದ ದಿನ ಕಡತಗದಿನ ಕಡತಗದಿನ ಕಡತಗದ ದಿನ ಕಡತಗದ ದಿನ ಕಡತಗದಿಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂ ತರಿಕಟ ತುಂ ತದ್ದಿಂ ತರಿಕಟ ತುಂ ತ ನಿಮ್ಮೊಳಗೆ ನಾನಿಹೆನು ನಿಮ್ಮೊಳಗೆ ನಾನಿಹೆನು ಎಂದನು ಈತ ಆನಂದ ಹೃದಯವಾಗಿಹೆನು ಎಂದು ತಿಳಿಸುತ್ತ ಆನಂದ ಹೃದಯವಾಗಿಹೆನು ಎಂದು ತಿಳಿಸುತ್ತ ಎಲ್ಲರನ್ನೂ ಪ್ರೀತಿಪನು ಪ್ರಾಣಿ ಪಕ್ಷಿ ಸಮೇತ ಎಲ್ಲರನ್ನೂ ಪ್ರೀತಿಪನು ಪ್ರಾಣಿ ಪಕ್ಷಿ ಸಮೇತ ನಾ ಕಂಡೆ ಇಳೆಯಳು ರಮಣನ ಅದ್ಭುತ ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿಂಬಿ ತಕ್ಕ ಚೆಂಡು ತಕ್ಕ ತಿನ್ನತಾಂ ತಕ್ಕ ತಿನ್ನತಾಂ ತಕ್ಕ ತಿನ್ನಂ ತದ್ದಿಗಿಣಂಗು ತಕ್ಕ ತಡಿಗಿಣಂಗು ತಕ್ಕ ದಿತ್ತಳಂಗು ದಿತ್ತಳಂಗು ತೊಂ ತತ್ತಡಿಗಿಣಂಗು ತಕ್ಕ ತಡಿಗಿಣಂಗು ತಕ್ಕ ತಡಿಗಿಣಂಗು ತಡಿಗಿಣಂಗು ತೊಂ ಧಿಗಿಣಂಗು ತಕ್ಕ ತಡಿಗಿಣಂಗು ತಕ್ಕ ದಿತ್ತಳಂಗು ದಿತ್ತಳಂಗು ತೊಂ ಕಡದಗ ತಡಿಗಿಣಂಗು ತಕ್ಕ ತಡಿಗಿಣಂಗು ತಕ್ಕ ತಡಿಗಿಣಂಗು ತಡಿಗಿಣಂಗು ತೊಂ ಧಿಗಿಣಂಗು ತಕ್ಕ ಗಿಣಗು ತಕ್ಕ ತಡಿಗಿಣಂಗು ತಕ್ಕ ಗಿಣಗು ತಕ್ಕ ಧಿಗಿಣಂಗು ತಕ್ಕ ತಡಿಗಿಣಂಗು ತಕ್ಕ ಧಿಗಿಣಂಗು ತಡಿಗಿಣಂಗು ಧಿಗಿಣಂಗು ತಕದಾಂ ತಡಿಗಿಣಂಗು ತಕದಾಂ ಧಿಗಿಣಂಗು ತಕ್ಕ ತಡಿಗಿಣಂಗು ತಕ್ಕ ದಂಗದ ಧಿಂದರ ಕಡದಂದ ಧಿಂದರ ಕಡದಂದ ಧಿಂದರ ಕಡದಂದ ಲೋಕದಲ್ಲಿ ಪ್ರಸಿದ್ಧ 7 ಅದ್ಭುತ ಲೋಕದಲ್ಲಿ ಪ್ರಸಿದ್ಧ 7 ಅದ್ಭುತ ನಾ ಕಂಡೆ ಇವಕ್ಕೆ ಮಿಗಿಲಾದ ಅದ್ಭುತ ರಮಣನೆಂಬ ರೂಪ ತಾಳಿ ನಿಂತ ಅದ್ಭುತ ರಮಣನೆಂಬ ರೂಪ ತಾಳಿ ನಿಂತ ಅದ್ಭುತ ನಾ ಕಂಡೆ ಇಳೆಯೊಳು ಇದೊಂದೇ ಅದ್ಭುತ ನಾ ಕಂಡೆ ಇಳೆಯೊಳು ಇದೊಂದೇ ಅದ್ಭುತ ಪುಷ್ಪಾಂಜಲಿ 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 ಅದ್ಭುತ ರಮಣನಿಗೆ ಹೃದಯಾಂಜಲಿ ಅದ್ಭುತ ರಮಣನಿಗೆ ಹೃದಯಾಂಜಲಿ ಪುಷ್ಪಾಂಜಲಿ ಪುಷ್ಪಾಂಜಲಿ 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 ಅದ್ಭುತ ರಮಣನಿಗೆ ಹೃದಯಾಂಜಲಿ
ಅದ್ಭುತ ರಮಣನಿಗೆ ಹೃದಯಾಂಜಲಿ ಪುಷ್ಪಾಂಜಲಿ ಪುಷ್ಪಾಂಜಲಿ. ಅದ್ಭುತ ರಮಣನಿಗೆ ಹೃದಯಾಂಜಲಿ ಪುಷ್ಪಾಂಜಲಿ ಪುಷ್ಪಾಂಜಲಿ. ಅದ್ಭುತ ರಮಣನಿಗೆ ಹೃದಯಾಂಜಲಿ ಪುಷ್ಪಾಂಜಲಿ ಪುಷ್ಪಾಂಜಲಿ. ದಿಗ್ಗಿಣನಕಜಂ ತಕ ದಿಗ್ಗಿಣನಕಜಂ ತಕ ದಿಗು ದಿಗ್ಗಿಣನಕಜಂ ಝಂ ತಟಿತ ಝುಣು ಧಿಮಿ ತಕಿಟ ದಿಗ್ಗಿಣನಕಜಂ ತಕ ದಿಗ್ಗಿಣನಕಜಂ ತಕ ದಿಗು ದಿಗ್ಗಿಣನಕಜಂ ಝಂ ತಟಿತ ಝುಣು ಧಿಮಿ ತಕಿಟ ಝಂ ಝಂ ಕಿಟ ಝಂ ತಟಿತ ಕಿಟ ಝಂ ತಕ ಝಂ ಕಿಟ ಝಂ ತಟಿತ ಕಿಟ ಝಂ 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 ಕಿಟ ಝಂ ತಟಿತ ಕಿಟ ಝಂ ತಕ ಝಂ ಕಿಟ ಝಂ ತಟಿತ ಕಿಟ ಝಂ ತದ್ದಿತ್ತ ತದ್ದಿಂಗಿಣ ತೋಂ ದಿತ್ತ ತದ್ದಿಂಗಿಣ ತೋಂ ತದ್ದಿಂಗಿಣ ತೋಂ ತದ್ದಿಂಗಿಣ ತೋಂ ಗಿಣತೋಂ ತದ್ದಿತ್ತ ತದ್ದಿಂಗಿಣತೋಂ ತದ್ದಿತ್ತ ತದ್ದಿಂಗಿಣತೋಂ ದಿತ್ತ ತದ್ದಿಂಗಿಣತೋಂ ದಿತ್ತ ತದ್ದಿಂಗಿಣತೋಂ ತತ್ತದಿಗಿಣತೋಂ ತತ್ತದಿಗಿಣತೋಂ ತದ್ದಿಂಗಿಣತೋಂ ತದ್ದಿಂಗಿಣತೋಂ. ಅರುಣಗಿರಿಯಲಿ ನೆಲೆಗೊಂಡವನು ಅರುಣಗಿರಿಯಲಿ ನೆಲೆಗೊಂಡವನು ಕರುಣಾಮೂರ್ತಿಯಾಗಿ ಕಾಯುವ ರಮಣನು ಕರುಣಾಮೂರ್ತಿಯಾಗಿ ಕಾಯುವ ರಮಣನಿಗೆ ಪುಷ್ಪಾಂಜಲಿ ಪುಷ್ಪಾಂಜಲಿ. ಅರುಣಗಿರಿಯಲಿ ನೆಲೆಗೊಂಡವನು ಕರುಣಾಮೂರ್ತಿಯಾಗಿ ಕಾಯುವ ರಮಣನು ಅರುಣಗಿರಿಯಲಿ ನೆಲೆಗೊಂಡವನು ಕರುಣಾಮೂರ್ತಿಯಾಗಿ ಕಾಯುವ ರಮಣನಿಗೆ ಪುಷ್ಪಾಂಜಲಿ ಪುಷ್ಪಾಂಜಲಿ. ಅದ್ಭುತ ರಮಣನಿಗೆ ಹೃದಯಾಂಜಲಿ ಪುಷ್ಪಾಂಜಲಿ ಪುಷ್ಪಾಂಜಲಿ. ನಂ ದಿಕ್ಕಿಟ ತದಿನಂ ತದಿಕಿಟ ತಗನಂ ತಧೀನು ತೋಂ ತದಿಂಗಿನ ತುಂ ತಕ ದಿಕ್ಕಿಟ ತದಿನಂ ತದಿಕಿಟ ತಗನಂ ತಧೀನು ತೋಂ ತದಿಂಗಿನ ತು ನಂ ದಿಕ್ಕಿಟ ತದಿನಂ ತದಿಕಿಟ ತಗ ದಿಕ್ಕಿಟ ತದಿನಂ ತದಿಕಿಟ ತಗನಂ ತಧೀನು ತೋಂ ತದಿಂಗಿನ ತುಂ ತದಿಂಗಿನ ತುಂ ತದಿಂಗಿನ ತುಂ ನಂ ತಧೀನು ತುಂ ತಕ ತದಿಂಗಿನ ತುಂ ತಕ ತದಿಂಗಿನ ತುಂ ತಕ ತದಿಂಗಿನ ತುಂ ನಂ ತಧೀನು ತುಂ ತಕ ದಿಗು ತದಿಂಗಿನ ತುಂ ತಕ ದಿಗು ತದಿಂಗಿನ ತುಂ ತಕ 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 ತದಿಂಗಿನ ತುಂ. ತಾಯಿ ತಂದೆಯಾಗಿ ನಮ್ಮನೆಂದು ಕಾಂಬನು ತಾಯಿ ತಂದೆಯಾಗಿ ನಮ್ಮನೆಂದು ಕಾಂಬನು ಚಿಂತೆಯ ಬೇಡವೆಂದು ನಾನು ಅರಿತೆನು ಚಿಂತೆಯ ಬೇಡವೆಂದು ನಾನು ಅರಿತೆನು. ತಾಯಿ ತಂದೆಯಾಗಿ ನಮ್ಮನೆಂದು ಕಾಂಬನು ಚಿಂತೆಯ ಬೇಡವೆಂದು ನಾನು ಅರಿತೆನು. ತಾಯಿ ತಂದೆಯಾಗಿ ನಮ್ಮನೆಂದು ಕಾಂಬನು ಚಿಂತೆಯ ಬೇಡವೆಂದು ನಾನು ಅರಿತೆನು. ಜೀವ ಜೀವಗಳಲ್ಲಿ ಅವನೇ ಬೆಳಗುವನು ಜೀವ ಜೀವಗಳಲ್ಲಿ ಅವನೇ ಬೆಳಗುವನು. ನಾನು ಯಾರು ಎಂಬ ಜ್ಞಾನದಾತನು ನಾನು ಯಾರು ಎಂಬ ಜ್ಞಾನದಾತನು. ಜೀವ ಜೀವಗಳಲ್ಲಿ ಅವನೇ ಬೆಳಗುವನು ನಾನು ಯಾರು ಎಂಬ ಜ್ಞಾನದಾತನು. ಜೀವ ಜೀವಗಳಲ್ಲಿ ಅವನೇ ಬೆಳಗುವನು ನಾನು ಯಾರು ಎಂಬ ಜ್ಞಾನದಾತನಿಗೆ ಪುಷ್ಪಾಂಜಲಿ ಪುಷ್ಪಾಂಜಲಿ. ಅದ್ಭುತ ರಮಣನಿಗೆ ಹೃದಯಾಂಜಲಿ 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 ಪುಷ್ಪಾಂಜಲಿ ಪುಷ್ಪಾಂಜಲಿ. ಧಣ 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 ಝುಣು 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 ಧಿಮಿ 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 ಧಿಮಿ
ಧಿಮಿ ತ ಕಿಟ ಕಿಟ ತ ಕಿಟ ಕಿಟ ತ ಕಿಟ ತ ಧಣ ಧಣ ತ ಧಣ ಧಣ ತ ಧಣ ತ ಝುಣು ಝುಣು ತ ಝುಣು ಝುಣು ತ ಝುಣು ತ ಧಿಮಿ ಧಿಮಿ ತ ಧಿಮಿ ಧಿಮಿ ತ ಕಿಟ ಕಿಟ ತ ಕಿಟ ಕಿಟ ತ ಕಿಟ ತ ಧಣ ಧಣ ತ ಝುಣು ಝುಣು ತ ಧಿಮಿ ತ ಕಿಟ ಕಿಟ ತ ಕಿಟ ದೆ ತಂ ತಗ ತಗ ಕಡಗ ಧಿಮ್ ತತ್ತಿ ತಂ ತಗ ತಗ ಕಡಗ ಧಿಮ್ ತಗ 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 ಕಡಗ ಧಿಮ್. ರಮಣರಿಗೆ ಷೋಡಶೋಪಚಾರವನ್ನು ಸಮರ್ಪಿಸುವಾಗ ಉಯ್ಯಾಲ ಸೇವಾ ಅಂತ ಉಯ್ಯಾಲೆ ಸೇವೆಯನ್ನು ವೈಭವದಿಂದ ಮಾಡುತ್ತಾರೆ. ಉಯ್ಯಾಲೆ ಆಡಬೇಕಾದ್ರೆ ತಣ್ಣನೆಯ ಗಾಳಿ ಬೀಸುವಾಗ ಸುಮಪುಷ್ಪಗಳೆಲ್ಲ ಎಲ್ಲೆಡೆ ಹರಡುತ್ತದೆ. ಈ ಉಯ್ಯಾಲೆಯ ವರ್ಣನೆಯನ್ನು ಕವಿ ಹೇಗೆ ಮಾಡಿದ್ದಾರೆ ನೋಡಿ. ಈ ಸರ್ವವ್ಯಾಪಿಯಾದ ರಮಣನನ್ನು ನಾವು ಹೇಗೆ ಉಯ್ಯಾಲೆಯಲ್ಲಿ ಹಾಕುವುದು? ಗಿರಿಶಿಖರಗಳೇ ಆಧಾರವಾಗಿಟ್ಟುಕೊಂಡು ವೇದಗಳು 4 ವೇದಗಳನ್ನು ಸರಪಳಿಯಾಗಿ ನಾವು ಇಟ್ಟುಕೊಂಡು ಭೂಮಾದೇವಿ ತನ್ನ ಮಡಿ ಮೇಲೆ ರಮಣನನ್ನು ಪೀಠದಂತೆ ಕೂರಿಸಿಕೊಂಡು ಸುರರು ನರರು ಎಲ್ಲರೂ ಸೇರಿ ಉಯ್ಯಾಲೆಯನ್ನು ತೂಗುತ್ತಾರೆ. ಹೀಗೆ ಅದ್ಭುತವಾಗಿ ಸುಂದರವಾಗಿ ಕವಿಗಳು ಈ ವರ್ಣನೆಯನ್ನು ಕೊಟ್ಟಿದ್ದಾರೆ. 2ನೆಯ ಚರಣದಲ್ಲಿ ನೋಡಿದ್ರೆ ರಮಣರ ಶರೀರವನ್ನು ನಾವೆಲ್ಲರೂ ನೋಡಿದ್ದೀವಿ. ಅದು ಸ್ವರ್ಣದಂತೆ ಹೊಳೆಯುತ್ತಿರುತ್ತದೆ. ಹೊನ್ನಿನ ಮೈಯವನೇ ಅಂತ ಮತ್ತೊಂದು ಕವಿ ವರ್ಣಿಸಿದ್ದಾರೆ. ಕಾಂತಿಭರಿತವಾದ ನಯನಗಳು, ನಿನ್ನನ್ನು ನೋಡಿ ಭಕ್ತರೆಲ್ಲರೂ ನುತಿಸುತ್ತಾ ಈ ಉಯ್ಯಾಲೆ ಸೇವೆಯನ್ನು ಪರವಶದಿಂದ ವೀಕ್ಷಿಸುತ್ತಿದ್ದಾರೆ ಅಂತ ಈ ಕವಿಗಳು ಈ ಹಾಡಿನಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ನೋಡಿ ಆನಂದಿಸಿ. ರಮಣರಿಗೆ ಉಯ್ಯಾಲೆ ಸೇವೆ. ರಚನೆ ವೈವಿ ವೆಂಕಟೇಶ್ವರ ರಾವ್ ಅವರದು. ಸಂಗೀತ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಹಾಗೂ ಎಲ್ ಕೃಷ್ಣನ್ ಅವರದು. ರಾಗ ಮೋಹನ ಕಲ್ಯಾಣಿ, ಆದಿತಾಳ. వైభవముగా ఊయలలోన రమణుడుగే మెల్ల మెల్లన వైభవముగా ఊయలలోన రమణుడుగే మెల్ల మెల్లన చల్లగాలి మెల్లగా ఈవగా చల్లగాలి మెల్లగా ఈవగా ఆగాలికి సుమములు విరియగా గాలికి సుమములు విరియగా వైభవముగా ఊయలలోన రమణుడుగే మెల్ల మెల్లన ఉయ్యాల జంపాల ఉయ్యాల జంపాల శిఖరమే ఆధారముగా వేదములు బంగారు గొలుసులై గిరిశిఖరమే ఆధారముగా వేదములు బంగారు గొలుసులై
ಮೇಳದಲ್ಲಿ ಓಡಿ ಪೀಠಮುಗ ಮೇಳದಲ್ಲಿ ಓಡಿ ಪೀಠಮುಗ ಸುರಲು ನರುಲು ಸೇರಿ ಊಪಗ ಸುರಲು ನರುಲು ಸೇರಿ ಊಪಗ ವೈಭವಮುಗ ಊಯಲಲೋನ ಊಯಲಲೋನ ರಮಣುಡುಗೆ ರಮಣುಡುಗೆ ಮೆಲ್ಲ ಮೆಲ್ಲನ ಉಯ್ಯಾಲ ಜಂಪಾಲ ಉಯ್ಯಾಲ ಜಂಪಾಲ స్వర్ణకాంతిమేని ఛాయతో కాంతులీను నయనములతో స్వర్ణకాంతిమేని ఛాయతో కాంతులీను నయనములతో భక్తజనులు మృతుల పాడగా భక్తజనులు మృతుల పాడగా పరవశమునధర వీక్షించుచు పరవశమునధర వీక్షించుచు వైభవముగా ఊయలలోన ఊయలలోన రమణుడుగే రమణుడుగే మెల్ల మెల్లన ఉయ్యాల జంపాల ఉయ్యాల జంపాల ఉయ్యాల జంపాల ఉయ్యాల జంపాల. ಧನ್ಯವಾದಗಳು ಉಜ್ವಲ್ ಜಗದೀಶ್ ರವರಿಗೆ. ಭಗವಾನ್ ಶ್ರೀ ರಮಣ ಮಹರ್ಷಿ ರಿಸರ್ಚ್ ಸೆಂಟರ್ನ ಅಧ್ಯಕ್ಷರಾದ ಶ್ರೀ ಎನ್ ವೆಂಕಟೇಶ್ ದೇಶಪಾಂಡೆರವರು ಕಿರುಕಾಣಿಕೆಯನ್ನು ಉಜ್ವಲ್ ರವರಿಗೆ ಅರ್ಪಿಸಬೇಕು ಎಂದು ಕೋರಿಕೊಳ್ಳುತ್ತೇನೆ. ಮುಂದಿನ ನೃತ್ಯ ಶ್ರೀಮತಿ ರೂಪಾ ಹೇಮಂತ್ ರವರಿಂದ. ಶ್ರೀಮತಿ ರೂಪಾ ಹೇಮಂತ್ ರವರು ತಮ್ಮ 5ನೇ ವಯಸ್ಸಿನಲ್ಲೇ ನೃತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರುತ್ತಾರೆ. ಸುಮಾರು 4 ದಶಕಗಳಿಂದ ನೃತ್ಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ಟಾರ್ ಆಫ್ ದಿ ಕಾಲೇಜ್ ಆಗಿದ್ದ MLA ಕಾಲೇಜಿನಲ್ಲಿ ಇವರು BA ಪದವಿಯನ್ನು ಗಳಿಸಿ ನಂತರ ನೃತ್ಯದಲ್ಲೇ MA ಪದವಿಯನ್ನು ಪಡೆದು ಪ್ರಸ್ತುತ PhDಯನ್ನು ಡಾಕ್ಟರ್ ಅಂಬಿಕಾ ಕಾಮೇಶ್ವರ್ ಅವರ ನೇತೃತ್ವದಲ್ಲಿ ಮದ್ರಾಸ್ನ ವಿಶ್ವವಿದ್ಯಾಲಯದಲ್ಲಿ ಪಡೆಯುತ್ತಿದ್ದಾರೆ. ರಸ ಆಧರಣ್ ಎಂಬ ವಿಶೇಷ ಶಾಲೆಯನ್ನು ವಿಶೇಷ ಮಕ್ಕಳಿಗಾಗಿ ನಡೆಸುತ್ತಾ ಬಂದಿದ್ದಾರೆ. ಭಾರತದಾದ್ಯಂತ ಅನೇಕ ವಿಖ್ಯಾತ ರಂಗಗಳಲ್ಲಿ ಹಂಪಿ ಉತ್ಸವ, ಮೈಸೂರು ಉತ್ಸವಗಳಲ್ಲಿ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನಲ್ಲಿ ನೃತ್ಯ ಶಿಕ್ಷಕಿಯಾಗಿ ಹಾಗೂ ಭಗವಾನ್ ಶ್ರೀ ರಮಣ ಮಹರ್ಷಿ ರಿಸರ್ಚ್ ಸೆಂಟರ್ನ ಸಂಸ್ಥೆಯಲ್ಲಿ ಹಿರಿಯ ಕಲಾವಿದೆ ಹಾಗೂ ಗುರುವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಲಶ ಪ್ರಶಸ್ತಿ, ಶ್ರೀ ಚಾಮುಂಡಿ ಗಿಲ್ಡ್ ಪ್ರಶಸ್ತಿ, ನಾಟ್ಯ ಸ್ಫುರಣ ಕಲಾರೂಪಿಣಿ ಎಂಬ ಪ್ರಶಸ್ತಿ, ವಿಮೆನ್ ಆಫ್ ದಿ ಅಚೀವರ್ ಪ್ರಶಸ್ತಿಗಳು ಹಾಗೂ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ರೂಪಾ ಹೇಮಂತ್ ರವರು ಕಳೆದ 20ಕ್ಕೂ ಹೆಚ್ಚಿನ ವರ್ಷಗಳಿಂದ 100ಕ್ಕೂ ಹೆಚ್ಚಿನ ಮಕ್ಕಳಿಗೆ ನೃತ್ಯ ತರಬೇತಿಯನ್ನು ನೀಡಿರುತ್ತಾರೆ. ನನ್ನ ನೃತ್ಯ ಗುರುಗಳು ಶ್ರೀಮತಿ ರೂಪಾ ಹೇಮಂತ್ ರವರು ಎಂದು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ. ಇಂದು ಅವರೊಂದಿಗೆ ಅವರ ಶಿಷ್ಯನಾದ ಶ್ರೀ ವಿನ್ಸೆಂಟ್ ಪಾಲ್ ರವರು ಸಹ ಸಹಭಾಗಿತ್ವದಲ್ಲಿ ನೃತ್ಯವನ್ನು ಮಾಡಲಿದ್ದಾರೆ. ಶ್ರೀ ವಿನ್ಸೆಂಟ್ ಪಾಲ್ ರವರು ಸ್ಫುರಣ ನೃತ್ಯ ಕಲಾರಂಗದ ನಿರ್ದೇಶಕರಾಗಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ನೃತ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಶ್ರೀಮತಿ ರೂಪಾ ಹೇಮಂತ್ ಹಾಗೂ ಶ್ರೀ ವಿನ್ಸೆಂಟ್ ಪಾಲ್ ರವರಿಂದ ನೃತ್ಯ. ರಮಣರು ನಮ್ಮ ಹೃದಯದಲ್ಲೇ ನೆಲೆಸಿರುವುದರಿಂದ ಅವರ ಸಾಮ್ರಾಜ್ಯ ನಮ್ಮೊಳಗೆ ಇದೆ.
ಸುತ್ತ ಕಾಣುವ ಲೋಕ ನನ್ನಿಂದಲೇ ಎದ್ದು ನನ್ನಲ್ಲಿಯೇ ಮತ್ತೆ ಮೈಯಳಿವುದು ಎಂದು ಮುರುಘನಾಥ ಸ್ವಾಮಿ ಈ ಹಾಡಲ್ಲಿ ಹೇಳಿದ್ದಾರೆ. ನನ್ನಿಂದ ರಮಣ ಎದ್ದರೆ ಎಲ್ಲೆಡೆ ಪಸರಿಸಿ ಮತ್ತೆ ನನ್ನಲ್ಲಿಯೇ ಮುಳುಗುತ್ತಾನೆ. ಆದ್ದರಿಂದ ಎಲ್ಲವೂ ರಮಣನ ಸಾಮ್ರಾಜ್ಯವೇ. ಮನೆ ಮನೆಯಲ್ಲಿ ರಮಣ ಸಾಮ್ರಾಜ್ಯ, ಮನ ಮನದಲ್ಲಿ ರಮಣ ಸಾಮ್ರಾಜ್ಯ, ಅಣು ಅಣುವಲಿ ರಮಣ ಸಾಮ್ರಾಜ್ಯ, ಕಣ ಕಣದಲ್ಲಿ ರಮಣ ಸಾಮ್ರಾಜ್ಯ. ಎಲ್ಲಿ ಶಾಂತಿ ನೆಲೆಸಿರುತ್ತದೋ ಅಲ್ಲಿ ರಮಣ ಸಾಮ್ರಾಜ್ಯ, ಎಲ್ಲಿ ಹರುಷ ಉಕ್ಕುತ್ತದೋ ಅಲ್ಲಿ ರಮಣ ಸಾಮ್ರಾಜ್ಯ, ಎಲ್ಲಿ ಪ್ರೀತಿ ಹರಿಯುತ್ತದೋ ಅಲ್ಲಿ ರಮಣ ಸಾಮ್ರಾಜ್ಯ, ಎಲ್ಲಿ ಸತ್ಯವು ಮೆರೆಯುತ್ತದೋ ಅಲ್ಲಿ ರಮಣ ಸಾಮ್ರಾಜ್ಯ. ಹಾಗಾದರೆ ರಮಣ ಸಾಮ್ರಾಜ್ಯ ಎಲ್ಲೆಡೆಯೂ ಇರಬೇಕಲ್ಲವೇ? ಅದರಲ್ಲಿ ನಾವು ನಮ್ಮನ್ನು ಸೇರಿ ಈ ಜೀವನ ನಾವು ನಡೆಸುತ್ತಿದ್ದೀವಿ ಅಂದರೆ ಅದು ರಮಣನ ಅನುಗ್ರಹವೇ ಸರಿ. ರಮಣ ಸಾಮ್ರಾಜ್ಯ ರಚನೆ ಡಾಕ್ಟರ್ ಶಾರದಾ, ಸಂಗೀತ ಸಂಯೋಜನೆ ಡಾಕ್ಟರ್ ಅಂಬಿಕಾ ಕಾಮೇಶ್ವರ್. ರಮಣ ಸಾಮ್ರಾಜ್ಯ. ಜ್ಞಾನ ಜ್ಯೋತಿ ರಮಣ. ರಮಣರು ಬೆಳಕಾಗಿಯೇ ಅವರು ಈ ಭೂಮಿಯಲ್ಲಿದ್ದಾಗ, ತನ್ನ ದೇಹದಲ್ಲಿದ್ದಾಗ ನಾನು ಬೆಳಕು ಅಂತ ಅನೇಕ ಬಾರಿ ನಮಗೆ ಆ ಬೆಳಕು ಅಂತ ತೋರಿಸ್ಕೊಟ್ಟಿದ್ದಾರೆ. ರಮಣರು ಹುಟ್ಟಿದ ಕ್ಷಣದಲ್ಲಿ ಕುರುಡು ಸೂಲಗಿತ್ತಿಗೆ ಬೆಳಕಾಗಿ ಕಂಡು ಬಂದರು. ಅದಾದ ನಂತರ 16ನೇ ವಯಸ್ಸಲ್ಲಿ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆದಾಗ ಆ ಬೆಳಕು ನನ್ನೊಳಗೆ ಇದೆ ಅಂತ ಹೇಳಿ ಅವರು ಆ ಬೆಳಕನ್ನು ತನ್ನೊಳಗೆ ಕಂಡುಕೊಂಡರು. ತಂದೆ ಅರುಣಾಚಲನ ಆಣತಿಯಂತೆ ಅರುಣಾಚಲಕ್ಕೆ ಹೊರಟಾಗ ಅರಿಯಣಿನಲ್ಲೂರ್ ಎಂಬ ದೇವಾಲಯದಲ್ಲಿ ಬೆಳಕನ್ನು ನೋಡಿದ್ರು. ಅರುಣಾಚಲ ಅಗ್ನಿ ಕ್ಷೇತ್ರ, ಆದಿ ಅಂತ್ಯವಿಲ್ಲದ ಜ್ಯೋತಿಯಾಗಿ ಬೆಳಗಿದ ಆ ಅರುಣಾಚಲ, ಅದರಲ್ಲಿ ನೆಲೆಸಿದರು ಭಗವಾನ್ ರಮಣರು. ಅಲ್ಲೂ ಬೆಳಕಾಗಿ ಇದ್ದರು. ತನ್ನ ಮಹಾನಿರ್ವಾಣದ ಸಮಯದಲ್ಲಿ ಒಂದು ಜ್ಯೋತಿ ಅರುಣಾಚಲದ ಹಿಂದೆ ಹೋಗಿ ಹಾಗೆ ಲೀನವಾಯಿತು. ಆಗಲೂ ಬೆಳಕಾಗಿ ಭಗವಾನ್ ರಮಣರು ನಮಗೆ ಕಂಡುಕೊಂಡರು. ಹಾಗೆ ಅವರ ಜೀವನವಿಡೀ ಆ ಬೆಳಕನ್ನು, ಅವರೇ ಆ ಬೆಳಕು ಅಂತ ನಮಗೆಲ್ಲ ತೋರಿಸ್ಕೊಟ್ರು. ಜ್ಞಾನ ಜ್ಯೋತಿಯ ರೂಪವೇ ರಮಣ, ಅರುಣಾಚಲ ರಮಣ. ಇವರು ವೇದಾತೀತ. ಚಿಕ್ಕ ವಯಸ್ಸಲ್ಲಿ ಅವರನ್ನು ವೆಂಕಟರಾಮನ್ ಅಂತ ಕರೆದ್ರು. ನಮ್ಮ ಹೃದಯ ಕಮಲದಲ್ಲಿ ಈ ವೇದಾತೀತ ವೆಂಕಟರಮಣ ವಿಕಸಿತ ರವಿಯಂತೆ ನಾದಾತೀತನಾಗಿ ನಮ್ಮ ಸ್ವಸ್ವರೂಪವನ್ನು ಯಾವಾಗಲೂ ಪಸರಿಸುತ್ತಾ ಎಲ್ಲರಿಗೂ ಅದನ್ನು ನೆನಪು ಮಾಡ್ತಾ ಇದ್ದಾರೆ. ಈ ನಾನಿನ ಮೂಲದ ಆನಂದ ರೂಪವನ್ನು ನಾವೀಗ ತಿಲ್ಲಾನದ ಮೂಲಕ ನೋಡೋಣ. ಹಂಸಾನಂದಿ ರಾಗದಲ್ಲಿ ಈ ತಿಲ್ಲಾನ ಇದೆ, ಆದಿತಾಳದಲ್ಲಿ. ಡಾಕ್ಟರ್ ಅಂಬಿಕಾ ಕಾಮೇಶ್ವರ್ ಅವರ ರಚನೆ, ಸಾಹಿತ್ಯ ಬಂದು ಶ್ರೀ ಮುರುಘನಾಥ ಸ್ವಾಮಿ ಅವ್ರದ್ದು. ರಮಣ ರಮಣ ಅರುಣಾಚಲ ರಮಣ ಜ್ಞಾನ ಜ್ಯೋತಿಯ ರೂಪವೇ ರಮಣ ರಮಣ ಅರುಣಾಚಲ ರಮಣ ತೊಂತರನದಿರನ ತರನದರ ಉದರ ತಾನಿ ತನಕ ತೊಂದರಿತ ತೊಂತರನದಿರನ ತರನದರ ಉದರ ತಾನಿ ತನಕ ತೊಂತರಿತ ತೊಂತನದಿರನ ತನನದರ ಉದರ ತಾನಿ ತನರ ತೊಂತರಿತ ತೊಂತನದಿರನ ತನನದರ ಉದರ ತಾನಿ ತನದ ತೊಂತರಿತ ತೊಂ
ವಿರಮಣ ರಮಣ ಅರುಣಾಚಲ ರಮಣ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ತ್ವಂ ತದನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ತ್ವಂ ತದನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ತ್ವಂ ತನನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ತ್ವಂ ತನನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ತ್ವಂ ತನನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ತ್ವಂ ತದನ ವಿರಲ ತನನರ ಉದರ ದಾನಿ ತನನಕು ತ್ವಂ ತರಿತ ತ್ವಂ ತದನ ವಿರಲ ತನನರ ಉದರ ದಾನಿ ತನನಕು ತ್ವಂ ತರಿತ ತ್ವಂ ತನನ ವಿರಲ ತನನರ ಉದರ ದಾನಿ ತನನಕು ತ್ವಂ ತರಿತ ತ್ವಂ ತನನ ವಿರಲ ತನನರ ಉದರ ದಾನಿ ತನನಕು ತ್ವಂ ತರಿತ ತ್ವಂ ತನನ ವಿರಲ ತನನರ ಉದರ ದಾನಿ ತನನಕು ತ್ವಂ ತರಿತ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ತ್ವಂ ತದನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ತ್ವಂ ತದನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ತ್ವಂ ತದನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ತ್ವಂ ತದನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ತ್ವಂ ತದನ ವಿರಲ ತನನರ ಉದರ ತಾನಿ ತನನಕು ತ್ವಂ ತರಿತ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ಅರುಣಾಚಲ ರಮಣ ಜಂ ಜಂ ತರಿತ ಜಂ ತಕ ಜಂ ಜಂ ತರಿತ ಜಂ 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 ತರಿತ ಜಂ ತಕ ಜಂ ಜಂ ತರಿತ ಜಂ ಧಿರನ ಧಿರನ ತನ ಧಿರನ ಧಿರನ ತನ ದೀಪ್ ತಜನು ದಿಮಿದೆ ಧಿರನ ಧಿರನ ತನ ಧಿರನ ಧಿರನ ತನ ದೀಪ್ ತಜನು ದಿಮಿದೆ ದೀಂ ದೀಂ ತತಕ ಜನುತ ದೀಂ ತತಕ ದೀಂ ದೀಂ ತತಕ ಜನುತ ದೀಂ ತತಕ ದೀಂ ಗಿಣ್ಣಕಂ ತಕದಿಗಿಣಕಂ ತದ್ದೀಂ ಗಿಣ್ಣಕಂ ತದ್ದೀಂ ಗಿಣ್ಣಕಂ ತಕದಿಗಿಣಕಂ ತದ್ದೀಂ ಗಿಣ್ಣಕಂ ತದ್ದೀಂ ಗಿಣ್ಣಕಂ ತದ್ದೀಂ ಗಿಣ್ಣಕಂ 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 ತಕದಿಗಿಣಕಂ 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 ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣಾಚಲ ರಮಣ ಅರುಣಾಚಲ ರಮಣ ವೇದಾತೀತ ವೆಂಕಟರಮಣ ಹೃದಯ ಕಮಲವ ವಿಕಸಿ ಪರವಿಯೇ ವೇದಾತೀತ ವೆಂಕಟರಮಣ ಹೃದಯ ಕಮಲವ ವಿಕಸಿ ಪರವಿಯೇ ನಾದಾತೀತ ಸ್ವಸ್ವರೂಪ ನಾನಿನ ಮೂಲದ ಆನಂದ ರೂಪ ನಾನಿನ ಮೂಲದ ಆನಂದ ರೂಪ ವೇದಾತೀತ ವೆಂಕಟರಮಣ ಹೃದಯ ಕಮಲವ ವಿಕಸಿ ಪರವಿ ನಾದಾತೀತ ಸ್ವಸ್ವರೂಪ ಪ್ರಾಣಿನ ಮೂಲದ ಆನಂದ ರೂಪ ಜ್ಞಾನ ಜ್ಯೋತಿಯ ರೂಪ ವಿರಮಣ ರಮಣ ಅರುಣ
ಅರುಣಾಚಲ ರಮಣ ರಮಣ ಅರುಣಾಚಲ ರಮಣ ಅರುಣಾಚಲ ಅದ್ಭುತವಾದ ನೃತ್ಯ ಪ್ರದರ್ಶನವನ್ನು ನೀಡಿದ ರೂಪಾ ಹೇಮಂತ್ ಹಾಗೂ ವಿನ್ಸೆಂಟ್ ಪಾಲ್ ರವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಅರ್ಪಿಸೋಣ. ಶ್ರೀ ಎನ್ ವೆಂಕಟೇಶ್ ದೇಶಪಾಂಡೆರವರು ಹಾಗೂ ಡಾಕ್ಟರ್ ಶಾರದಾರವರು ವಿನ್ಸೆಂಟ್ ಪಾಲ್ ಮತ್ತು ಶ್ರೀಮತಿ ರೂಪಾ ಹೇಮಂತ್ ರವರಿಗೆ ಕಿರುಕಾಣಿಕೆಯನ್ನು ಅರ್ಪಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲ ಕಲಾವಿದರು ಒಂದು ಗ್ರೂಪ್ ಫೋಟೋಗಾಗಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮಗೆ ಮಾತಿನ ಮಂಚದಲ್ಲಿದ್ದಂತಹ ಕುಮಾರಿ ಉಮಾ ಶ್ರೀಪತಿರವರು ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ನೃತ್ಯ ಬಂಧಗಳ ಪರಿಚಯವನ್ನು ಮಾಡಿಕೊಟ್ಟಂತಹ ಕುಮಾರಿ ರೇವತಿ ಶಂಕರ್ ಅವರಿಗೆ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ಶ್ರೀ ವೆಂಕಟೇಶ್ ದೇಶಪಾಂಡೆ ಅವರನ್ನ ಹಾಗೂ ಡಾಕ್ಟರ್ ಶಾರದಾರನ್ನ ಕೇಳ್ಕೊಳ್ತೇನೆ.